ನಮಃ ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನೋಡ್ರಿ 412ನೇ ಪುಟದಲ್ಲಿ ಅವಿಜ್ಞಾತಂ ಪ್ರವಿಷ್ಟಂ ಯದಪೀತಮಿತಿ ಕೀರ್ತ್ಯತೆ ಯಥಾ ನದ್ಯ ಸಮುದ್ರೇತು ಯಥಾ ವಿಷ್ಣುಂ ಲಯೇ ಪ್ರಜಾಹ ಅಂತನ್ನೋ ವಾಕ್ಯ ಮುಗಿದಿತ್ತು. ಯಾವ ವಾಕ್ಯದ ವಿಚಾರ ನಡೆದದ ಅಂದ್ರ ಸ್ವಂ ಹ್ಯಪೀತೋ ಭವತಿ ಸ್ವಪಿತಿ ಅನ್ನುವಂತಹ ವಾಕ್ಯದ ವಿಚಾರವನ್ನು ಶ್ರೀಮದಾಚಾರ್ಯ ತೆಗೆದುಕೊಂಡಿದ್ದಾರೆ. ಸ್ವಲ್ಪ ಲಕ್ಷ್ಯ ಕೊಡ್ರಿ. ಇಲ್ಲಿ ಪರವ್ಯಾಖ್ಯಾನಕಾರರು ಮಾಡಿದ ಅರ್ಥವು ಹೇಗೆ ಸರಿ ಹೊಂದುವುದಿಲ್ಲ ಅಂತನ್ನುವುದನ್ನ ಆಚಾರ್ಯರು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಪರವ್ಯಾಖ್ಯಾನಕಾರರು ಮಾಡಿದ ಅರ್ಥ ಏನು, ಪರರು ಮಾಡಿದ ಅರ್ಥ ಏನು ಅಂದ್ರೆ ಸುಷುಪ್ತಿ ಕಾಲದಲ್ಲಿ ಜೀವನು ಭಗವಂತನ ಜೊತೆಗೆ ಐಕ್ಯ ಹೊಂದುತ್ತಾನೆ, ಅಂದರೆ ಜೀವನು ಭಗವಂತನಾಗುತ್ತಾನೆ ಅಂತ ಅರ್ಥ ಮಾಡಿದ್ದಾರೆ. ಸುಷುಪ್ತಿ ಕಾಲದಲ್ಲಿ ಜೀವನು ಭಗವಂತನಾಗುತ್ತಾನೆ ಎನ್ನುವ ಅರ್ಥವನ್ನ ಮಾಡಿದರೆ ಆಚಾರ್ಯರು ಇವತ್ತೇನ್ ನಾವು ಈಗ ಓದ್ಲಿಕ್ಕತ್ತೀವಿ, ಇವತ್ತು ಓದಬಹುದು, ನಾಳೆ ಓದಬಹುದು, ನಾಳೆ ಓದಬಹುದು, ಈ 3-4 ಘಟ್ಟಗಳಲ್ಲಿ ಶ್ರೀಮದಾಚಾರ್ಯರು ಹೀಗೆ ಅರ್ಥ ಮಾಡುವುದು ಇನ್ನುಳಿದ ಎಲ್ಲ ಶಾಸ್ತ್ರವಾಕ್ಯಗಳಿಗೆ ವಿರೋಧಿಯಾಗಿದೆ ಅಂತ ತಿಳಿಸಿಕೊಡುತ್ತಾರೆ. ಅಂದ್ರೆ ಆ ವ್ಯಕ್ತಿಯ ಮೇಲಿನ ದ್ವೇಷ ಅಲ್ಲ, ಆ ವ್ಯಾಖ್ಯಾನದ ಮೇಲಿನ ದ್ವೇಷ ಅಲ್ಲ, ನೀವು ಈ ಅರ್ಥ ಮಾಡುವುದು ಎಷ್ಟು ವಿರೋಧಿಯಾಗಿದೆ ಅಂತ ತೋರಿಸ್ಕೊಡ್ಬೇಕು ನಾವು. ಯಾಕೆ ಅಂತ ಪ್ರಶ್ನೆ ಅಲ್ರಿ. ಅವರ ಪಾಡಿಗೆ ಅವರ ಅರ್ಥ ಬರೆದಿದ್ದಾರೆ, ನಿಮ್ ಪಾಡಿಗೆ ನೀವು ಅರ್ಥ ಬರ್ಕೊಂಡು ಹೋಗ್ರಿ. ಪರ ಮತದವರ ಪರ ವಿಷಯವನ್ನ ಅನುವಾದ ಮಾಡಿ ಅಥವಾ ಅವರ ವಿಷಯವನ್ನ ಹೇಳಿ ಖಂಡಿಸುವುದು ಯಾಕೆ, ಏನ್ ಅವಶ್ಯಕತೆ ಇಲ್ಲಲ್ಲ ಅಂತಂದ್ರೆ, ಈಗ ನಮ್ಮ ಶಿಷ್ಯರಿದ್ದಾರೆ, ಶ್ರೀಮದಾಚಾರ್ಯ ಶಿಷ್ಯರು. ಅವರು ಶ್ರೀಮದಾಚಾರ್ಯ ಗ್ರಂಥಗಳನ್ನು ಓದ್ತಾರೆ, ಪರರ ಗ್ರಂಥಗಳನ್ನು ಓದ್ತಾರೆ. ಅವರಿಗೇನ್ ಬರ್ತದೆ ಶಿಷ್ಯರಿಗೆ ಅಂದ್ರೆ, ನಮ್ಮ ಗುರುಗಳು ವ್ಯಾಖ್ಯಾನ ಮಾಡಿದ್ದು ಸರಿ ಇದೆಯೋ, ಪರರು ಮಾಡಿದ್ದು ಸರಿ ಇದೆಯೋ ಅಂತನ್ನುವುದು ಒಂದು ಸಂದೇಹ ಬರ್ತದೆ. ಹಾಗಾದರೆ ಆಚಾರ್ಯರು ತಾವು ಮಾಡಿರುವ ವ್ಯಾಖ್ಯಾನವು ಅತ್ಯಂತ ಶುದ್ಧವಾದದ್ದು ಎಂದು ಶಿಷ್ಯರ ಬುದ್ಧಿಯಲ್ಲಿ ಸ್ಥಿರವಾಗಿ ಇರಬೇಕಾದರೆ ಪರರು ಮಾಡಿದ ಅರ್ಥಗಳಲ್ಲಿ ಏನು ದೋಷಗಳಿವೆ ಅಂತ ತೋರಿಸ್ಬೇಕಾಗ್ತದೆ. ಆಗ ಮಾತ್ರ ನಾವು ಹೌದು ಆಚಾರ್ಯರ ವ್ಯಾಖ್ಯಾನದಲ್ಲಿ ದೋಷವಿಲ್ಲ, ನಿರ್ದುಷ್ಟವಾದ ವ್ಯಾಖ್ಯಾನ, ಸಮಂಜಸವಾದ ವ್ಯಾಖ್ಯಾನ ಅಂತ ತಿಳಿಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲದೇ ಇದ್ರೆ ಇಲ್ಲ. ಆದ್ದರಿಂದಾಗಿ ಆಚಾರ್ಯರು ಪರಮತದ ವಿವರಣೆಯನ್ನ ಮಾಡಿ ಅದರ ನಿರಾಕರಣೆಯನ್ನ ಮಾಡುತ್ತಾರೆ. ಇದು ಒಂದು. ಎರಡನೇದ್ದೇನು ಅಂದ್ರೆ, ವೇದವೇ ಸ್ಪಷ್ಟವಾಗಿ ಹೇಳ್ತವೆ, ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಮತಮಶ್ನುತೆ. ನಮ್ಮೆಲ್ಲರಿಗೂ ಶಿಷ್ಯರಿಗೆ ಏನ್ ಕಲಿಸ್ಬೇಕಾಗಿದೆ? ವಿದ್ಯಾ ವಿರೋಧಿಯಾಗಿರುವಂತಹ, ಯಥಾರ್ಥ ಜ್ಞಾನಕ್ಕೆ ವಿರೋಧಿಯಾಗಿರುವಂತಹದ್ದು ಯಾವುದಿದೆಯೋ ಅದನ್ನೆಲ್ಲವನ್ನೂ ಕೂಡ ನಿಂದಿಸಿದಾಗ ಮೋಕ್ಷದಲ್ಲಿನ ಒಂದು ಭಾಗ ಅನಿಷ್ಟ ನಿವೃತ್ತಿ ಅಂತನ್ನುವುದು ಆಗ್ತದ. ಇಷ್ಟಪ್ರಾಪ್ತಿ ಅಷ್ಟೇ ಮೋಕ್ಷ ಅಲ್ಲ, ಅನಿಷ್ಟ ನಿವೃತ್ತಿಯೂ ಮೋಕ್ಷ ಅದ. ಅಂದಮೇಲೆ ಅನಿಷ್ಟ ನಿವೃತ್ತಿ ರೂಪವಾದ ಮೋಕ್ಷವಾಗಬೇಕಾದರೆ ಅವಿದ್ಯಾ ಅಂದ್ರೆ ವಿದ್ಯಾ ವಿರೋಧಿಯಾದ, ಯಥಾರ್ಥ ಜ್ಞಾನಕ್ಕೆ ವಿರೋಧಿಯಾದದ್ದನ್ನ ದೂಷಿಸಲೇಬೇಕು. ಈ ಎರಡು ಅಭಿಪ್ರಾಯದಿಂದ ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಆಗಾಗ ಈ ತರಹದ ಕೆಲಸವನ್ನ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ಓಕೆ, ರೈಟ್. ಬರ್ರಿ ಮುಂದೆ. ನಚ ಜೀವಸ್ಯ ತದ್ಭಾವೋ ಅಸ್ತಿ. ಇವತ್ತಿನ ಪಾಠ ಪ್ರಾರಂಭ ಆಯಿತು. 412ನೇ ಪುಟದಲ್ಲಿ 3ನೇ ಪ್ಯಾರಾಗ್ರಾಫ್ ಒಳಗೆ ಹೊಂಟದ. ಏನು ಹೊಸ? 2ನೇ. ನಚ ಜೀವಸ್ಯ ತದ್ಭಾವೋ ಅಸ್ತಿ ಅಂತ ಹೊರಟದ. ಸಿಕ್ಕದ ಅಂತ ತಿಳ್ಕೊಂಡಿನಿ, ಮುಂದೆ ಹೊಂಟೀನಿ. ನಚ ಜೀವಸ್ಯ ತದ್ಭಾವೋ ಅಸ್ತಿ. ಇವನು ನಿದ್ರಿಸಿದಾಗ, ಈ ಜೀವ ಏನಿದ್ದಾನ ಇವನು ನಿದ್ರಿಸಿದಾಗ ಬ್ರಹ್ಮಭಾವ ಅಂದ್ರೆ ಬ್ರಹ್ಮನ ಜೊತೆಗೆ ಐಕ್ಯ ಹೊಂದುವುದು ಅಂತ ಅನ್ನುವುದು ಇಲ್ಲ. ಅಲ್ಲಿ
ಜೀವಸ್ಯ ಜೀವನಿಗೆ ತದ್ಭಾವ ಅನ್ನುವ ಶಬ್ದಕ್ಕೆ ಬ್ರಹ್ಮಭಾವ ಅಂದ್ರೆ ಐಕ್ಯವು. ಬ್ರಹ್ಮಭಾವ ಅಂದ್ರೆ ಬ್ರಹ್ಮನಾಗುವಿಕೆ ಅಂದ್ರೆ ಐಕ್ಯ. ಈ ಜೀವ ನಿದ್ರಾವಸ್ಥೆಯಲ್ಲಿ ಭಗವಂತನ ಜೊತೆಗೆ ಐಕ್ಯವನ್ನು ಹೊಂದುತ್ತಾನೆ ಅಂತ ಹೇಳಬಾರದು. ಯಾಕ ಈಗ ಇಲ್ಲ ಅಂತ ಹೆಂಗೆ ಹೇಳಿದ್ರಿ? ಆಗಿರಬಹುದು, ಜೀವನಿಗೂ ಪರಮಾತ್ಮನಿಗೂ ನಿದ್ರಾವಸ್ಥೆಯಲ್ಲಿ ಐಕ್ಯ ಆಗಿರಬಹುದು, ನೀವ್ಯಾಕೆ ಇಲ್ಲ ಅಂತೀರಿ ಅಂತ ಆಚಾರ್ಯರು ಕೊಡುವಂತಹ ಸುಂದರವಾದ ಯುಕ್ತಿ, ಅತ್ಯಂತ ಮನಮುಟ್ಟುವ ಯುಕ್ತಿ. ಉತ್ಥಿತಸ್ಯ, ಮುಂದಿನ ವಾಕ್ಯ, ಉತ್ಥಿತಸ್ಯ ಸುಪ್ತಿ ಸಂಸಾರಯೋ ಪರಾಮರ್ಶ ದರ್ಶನಾತ್. ಇದನ್ನ ಈ ವಾಕ್ಯವನ್ನ ಎರಡು ರೀತಿಯಿಂದ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ವೇದವ್ಯಾಸ ದೇವರೇ ಸೂತ್ರದಲ್ಲಿ ಈ ಸ್ವಂ ಅಪೀತೋ ಭವತಿ ಅಂತನ್ನುವ ಶಬ್ದಕ್ಕೆ ನಿದ್ರಾವಸ್ಥೆಯಲ್ಲಿ ಅಂತ ಒಂದು ಅರ್ಥವನ್ನ ಹೇಳಿ ಮುಕ್ತ್ಯವಸ್ಥೆಯಲ್ಲೂ ಅನ್ನುವ ಅರ್ಥವನ್ನು ಹೇಳ್ತಾರೆ. ಅಂದ್ರೆ ಮುಕ್ತನಾದ ಮೇಲೂ ಭಗವಂತನ ಜೊತೆಗೆ ಐಕ್ಯವಿಲ್ಲ, ಸಂಸಾರದಲ್ಲಿ ನಿದ್ರಾವಸ್ಥೆಯಲ್ಲೂ ಐಕ್ಯವಿಲ್ಲ. ಎಚ್ಚರದಲ್ಲಂತೂ ಪ್ರಶ್ನೆ ಇಲ್ವೇ ಇಲ್ಲ. ನಾವು ಬೇರೆ ಬೇರೆ ಸ್ಪಷ್ಟ ಅನುಭವ ಬರ್ತಿರ್ತದ ನಮಗೆ, ಹೌದಾ? ಈ ಜಾಗೃತ ಅವಸ್ಥೆಯಲ್ಲಿ ನಾನು ಪರಮಾತ್ಮ ಭಿನ್ನರು ಅನ್ನುವ ಅನುಭವ ನಮಗಿದ್ದೇ ಇದೆ. ಎಲ್ಲಿ ಹೇಳಲಿಕ್ಕೆ ಅವಕಾಶದ? ನಿದ್ರಾವಸ್ಥೆಯಲ್ಲಿ ಹೇಳಲಿಕ್ಕೆ ಅವಕಾಶ. ಅದಕ್ಕೆ ಸ್ವಮಪೀತೋ ಭವತಿ ಸ್ವಪಿತಿ ಅಂತನೋ ವಾಕ್ಯವನ್ನು ಇಟ್ಟುಕೊಂಡು ನಿದ್ರೆಯಲ್ಲಿ ಜೀವನು ಬ್ರಹ್ಮನ ಜೊತೆಗೆ ಐಕ್ಯ ಹೊಂತಾನ, ಅಥವಾ ಮುಕ್ತನಾದ ಮೇಲೆ ಬ್ರಹ್ಮನು ಜೀವನ ಜೊತೆಗೆ ಐಕ್ಯ ಹೊಂತಾನ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ ಹಂಗ ಆಗಂಗಿಲ್ಲ. ಯಾಕ? ಉತ್ಥಿತಸ್ಯ, ಎದ್ದಪ, ನಿದ್ದೆ ಮುಗಿಸ್ಕೊಂಡು ಎದ್ದ, ಒಂದರ್ಥ. ಎರಡನೇದು ಸಂಸಾರ ಮುಗಿಸ್ಕೊಂಡು ಗೆದ್ದ, ಎದ್ದಲ್ಲವ ಗೆದ್ದವ. ಇವ ಸಂಸಾರ ಮುಗಿಸ್ಕೊಂಡು ಗೆದ್ದವ ಅಂದ್ರೆ ಮುಕ್ತ, ನಿದ್ದೆಯಿಂದ ಎದ್ದವ ಅಂದ್ರೆ ಇವ ಸಂಸಾರದಲ್ಲಿ ಇದ್ದವ. ಏನಂತಾರ? ಸುಪ್ತಿ ಸಂಸಾರಯೋಹೋ ಪರಾಮರ್ಶ ದರ್ಶನಾತ್. ಎದ್ದ ಮೇಲೂ ಕೂಡ ಅವನಿಗೆ ಏನ್ ಬರ್ತದ ಅಂತ ಕೇಳಿದ್ರೆ ಅವನಿಗೆ ಏನದ ಅಂತಂದ್ರೆ ನಾನು ನಾನು ಇಷ್ಟು ಹೊತ್ತು ಸುಖವಾಗಿ ಏನದ್ದೆ ನಿದ್ರಿಸಿದೆ ಎಂಬುವಂತಹ ಸ್ಮರಣೆ ಬರ್ತಾ ಇದೆ. ಉತ್ಥಿತಸ್ಯ ಸುಪ್ತಿ ಸಂಸಾರಯೋಹೋ ಪರಾಮರ್ಶ ದರ್ಶನಾತ್. ಇಷ್ಟರವರೆಗೆ ನಾನು ನಿದ್ದೆಯಿಂದ ನಿದ್ರಿಸಿದ್ದೆ, ಆರಾಮಾಗಿ ನಿದ್ದೆ ಮಾಡಿದ್ದೆ, ಎದ್ದೆ ಅಂತಂತಾನ. ಹೌದೋ ಇಲ್ಲೋ? ಯಾಕೆ ಇದನ್ನ ಹೇಳ್ಬೇಕಾತು? ಒಂದು ವೇಳೆ ನಿದ್ರೆಯಿಂದ ಎದ್ದವನಿಗೆ ನಾನು ನಿದ್ರೆಯಲ್ಲಿ ಬ್ರಹ್ಮನೇ ಆಗಿದ್ದೆನೂ ಅಂತಾಗಿದ್ರೆ ಅವನಿಗೆ ಸ್ಮರಣೆ ಹಂಗೆ ಬರ್ಬೇಕಾಗಿತ್ತು. ಏನ್ ಬರ್ಬೇಕಾಗಿತ್ತು? ನಾ ಇಷ್ಟೊತ್ತು ಬ್ರಹ್ಮ ಆಗಿದ್ ನೋಡ್ರಪಾ ಅಂತ ಬರ್ಬೇಕಾಗಿತ್ತು. ಅವನು ಹಂಗ್ ಬಂದ ಹೇಳಿ ನೋಡಂತ. ಇಲ್ಲ, ಯಾರಿಗೂ ಹಂಗ್ ಬಂದಿಲ್ಲ. ಇಷ್ಟ ಮಂದಿ ಮಲ್ಕೊಂಡು ಹೇಳ್ತಿರ್ತೀರಿ, ಕೆಲವ್ರು ಈಗೂ ಮಲ್ಕೊಂಡಿದ್ದೀರಿ ಪಾಠದಾಗ. ಇಲ್ಲ, ನಿದ್ರೆಯಿಂದ ಎದ್ದ ಮೇಲೆ ಉತ್ಥಿತಸ್ಯ ಸುಪ್ತಿ ಸಂಸಾರಯೋಹು ಪರಾಮರ್ಶ ದರ್ಶನಾತ್. ಎದ್ದ ಮೇಲೆ ಅವನ್ ಪರಾಮರ್ಶೆ ಬರ್ತದೆ. ಏನ್ ಪರಾಮರ್ಶೆ ಬರ್ತದೆ? ನಾನು ಇಷ್ಟು ಹೊತ್ತಿನವರೆಗೆ ಹಾಯಾಗಿ ಮಲಗಿದ್ದೆ ಅಂತ ಪರಾಮರ್ಶೆ ಬರ್ತದೆ. ಅಂದ್ರೆ ಸ್ಮರಣೆ ಬರ್ತದೆ ಅಂತ ಅರ್ಥ. ಪರಾಮರ್ಶ ಅಂದ್ರೆ ಸ್ಮರಣೆ. ಬರ್ಕೊಂಡಿಟ್ಕೊಳ್ರಿ, ಪರಾಮರ್ಶ ಶಬ್ದಕ್ಕೆ ಸ್ಮರಣೆ ಅಂತ ಅರ್ಥದ. ಒಂದು ವೇಳೆ ಇವನು ಮಲಗಿದಾಗ ಬ್ರಹ್ಮನ ಜೊತೆಗೆ ಅಂದ್ರೆ ಪರಮಾತ್ಮನ ಜೊತೆಗೆ ಏಕೀಭೂತನಾಗಿದ್ದರೆ ಎದ್ದ ಮೇಲೆ ನಾನು ಇಷ್ಟೊತ್ತು ಬ್ರಹ್ಮನಾಗಿದ್ದೆ ಅಂತ ಪರಾಮರ್ಶೆ ಬರ್ಬೇಕು, ಸ್ಮರಣೆ ಬರ್ಬೇಕು. ಇಲ್ಲಿವರೆಗಂತೂ ಹಂಗೆ ಯಾರಿಗೂ ಬಂದಿಲ್ಲ. ಅದರಿಂದ ಅರ್ಥ ಏನಾಗ್ತದ ಅಂತಂದ್ರೆ ನಿದ್ರಾವಸ್ಥೆಯಲ್ಲಿ ಅವನು ಐಕ್ಯ ಹೊಂದಿಲ್ಲ ಅಂತ ತಿಳಿದು ಬರ್ತದ. ಹಂಗ್ಯಾಕೆ ಹೇಳ್ಬೇಕು? ಹಿಂಗ್ ಮಾಡೋಣಂತ, ಅವ ಐಕ್ಯ ಹೊಂದಿರ್ತಾನೆ, ಹೊಂದಿದ ಮ್ಯಾಲೂ ಸಹಿತೇಕ ಅವಂಗ ಸ್ಮರಣೆ ಬಂದಿಲ್ಲ ಅಂತ ಹೇಳೋಣ ಅಂತಂದ್ರೆ ಅಂದ್ರೆ ದೇವರಿಗರ ಅಜ್ಞಾನ ಇರ್ಬೇಕು, ಇವಂಗರ ಅಜ್ಞಾನ ಇರ್ಬೇಕು. ಒಂದ್ ಲೆಕ್ಕದೊಳಗೆ ಯಾರಿಗಾರ ಒಬ್ರಿಗೆ ಬರ್ಬೇಕಲ್ಲ. ಮತ್ತೆ ನೆನಪರ್ ಬಲ್ತು ಅಂದ್ರೆ ಮತ್ತೆ ಅಜ್ಞಾನ ಅಂತ ಅರ್ಥಲ್ಲ. ಮತ್ತೆ ಹಂಗ ಹಿಂಗ ಅನೇಕ ಕಲ್ಪನಾ ಮಾಡೋಕ್ಕಿಂತ ಸುರಕ್ಷಿತವಾಗಿ ಮಲಗಿ ಎದ್ದವನಿಗೆ ಅವ ಏನ್ ಇಷ್ಟೊತ್ತು ಅನುಭವಿಸ್ಯಾನ ಅಷ್ಟು ಸ್ಮರಣೆಗೆ ಬರ್ತದ ಅಂತ ಇಟ್ಕೊಳ್ಳೋದು ಚಲೋ. ನೋಡ್ರಿ, ಇಷ್ಟು ಹೊತ್ತು ಸುಖವಾಗಿ ನಾನು ಮಲಗಿದ್ದೆ, ಇಷ್ಟು ಅನುಭವ ಬರ್ತದ ಅವಂಗ. ಅಷ್ಟು ಅನುಭವ ಬಂದದ್ದನ್ನು ಅಷ್ಟು ನಾವು ಎದ್ದ ಮೇಲೆ ಹೇಳ್ತಾನೆ. ಬ್ರಹ್ಮನಾಗಿದ್ದೆ ಅಂತನ್ನುವ ಅನುಭವ ಇದ್ರೆ ಎದ್ದ ಮೇಲೆ ನಾನು ಇಷ್ಟೊತ್ತು ಬ್ರಹ್ಮನಾಗಿದ್ದೆ ಅಂತೂ ಹೇಳ್ತಿದ್ದವ. ಯಾಕಂದ್ರೆ ಹಿಂದೆ ಉಳಿದದ್ದ ಅನುಭವವನ್ನೆಲ್ಲ ಹೇಳ್ಕೊಳಿಕತಾನ ಅಂದ್ಮೇಲೆ ಇದು ಹೇಳಿಕತ್ತಿಲ್ಲ ಅಂದ್ಮೇಲೆ ಅದು ಅವನ ಅನುಭವ ಬಂದಿಲ್ಲ. ಅವ ಅನುಭವ ಬಂದಿಲ್ಲ ಅಂದ್ಮೇಲೆ ಅವನ ಸ್ಮರಣೆ ಬರುವುದಿಲ್ಲ. ಯಾವುದು ಅನುಭವಕ್ಕೆ ಬಂದಿದೆಯೋ ಅದು ಮಾತ್ರ ಸ್ಮರಣೆಗೆ ಬರುತ್ತದೆ. ಏನ್ ಸೂತ್ರ ಸರ್? ಯಾವುದು ನೋಡ್ರಿ, ಸೂತ್ರ ನೆನಪಿಟ್ಟುಕೊಳ್ರಿ. ಯಾವುದು ನಮ್ಮ ಅನುಭವಕ್ಕೆ ಬಂದಿರ್ತದೋ ಅದು ಮಾತ್ರ ಸ್ಮರಣೆಗೆ ಬರ್ತದ. ನಮ್ಮ ಅನುಭವಕ್ಕೆ ಬರದೇ ಇದ್ದದ್ದು ನಮ್ಮ ಸ್ಮರಣೆಗೆ ಬರುವುದಿಲ್ಲ. ನಂತರ ಉದಾಹರಣೆಗೆ ನನಗ ಮತ್ತ ಅಮೆರಿಕಾದ ಸ್ಮರಣೆ ಬರುವುದಿಲ್ಲ. ಯಾಕೆ ಅಮೆರಿಕಾ ಸ್ಮರಣೆ ಬರುವುದಿಲ್ಲ? ನನಗೆ ಅನುಭವ ಇಲ್ಲ ಅಮೆರಿಕಾದ್ದು. ನನಗೆ ಲಂಡನ್ನ ಸ್ಮರಣೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದ್ರೆ ನನಗೆ ಅನುಭವ ಇಲ್ಲ. ಆದರೆ ನನಗೆ
ಮತ್ತೆ ಹುಬ್ಬಳ್ಳಿಯ ಸ್ಮರಣೆ ಬರ್ತದೆ, ಧಾರವಾಡದ ಸ್ಮರಣೆ ಬರ್ತದೆ, ಬೆಂಗಳೂರಿನ ಸ್ಮರಣೆ ಬರ್ತದೆ. ಯಾಕೆ ಬರ್ತದೆ ಅಂದ್ರೆ ಅನುಭವ ಇದೆ. ಹಾ, ಯಾವುದು ಅನುಭವವಿದೆಯೋ ಅದು ಮಾತ್ರ ಸ್ಮರಣೆಗೆ ಬರ್ತದೆ ಹೊರತಾಗಿ ಅನುಭವ ಇಲ್ಲದೆ ಇದ್ದದ್ದು ಸ್ಮರಣೆಗೆ ಬರುವುದಿಲ್ಲ. ಸುಮ್ಮನೆ ಸಾಮಾನ್ಯ ದೃಷ್ಟಾಂತ ಹೇಳಿದ್ದೀನಿ, ತಿಳ್ಕೊಳ್ಳಿ ದೃಷ್ಟಾಂತ ಹೇಳ್ತೀನಿ, ಬಹಳ ತೆಹಕೀಕಾತ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆಲ್ಲ. ಆಮೇಲೆ ಮುಂದ ಹಾಗಾದ್ರೆ ಎದ್ದ ವ್ಯಕ್ತಿಗೆ ಇಷ್ಟು ಹೊತ್ತು ನಾನು ಸುಖವಾಗಿ ಮಲಗಿದ್ದೆ ಅನ್ನುವುದಷ್ಟೇ ಸ್ಮರಣೆ ಬರ್ತದ ಅಂದ್ರೆ ಅದಷ್ಟ ಅನುಭವ ಬಂದದ ಹೊರತಾಗಿ ನಾನು ಬ್ರಹ್ಮನಾಗಿದ್ದೇನೆ ಅಂತನ್ನುವ ಅನುಭವ ಬಂದಿಲ್ಲ. ಇನ್ನ ಮುಕ್ತನಾದ ಮೇಲೆ ಏನಾಗ್ತದ ಅಂತಂದ್ರ ಸಂಸಾರದ ಸ್ಮರಣೆ ಬರ್ತದಂತ. ನೋಡ್ರಿ ಬಹಳ ವಿಚಿತ್ರ. ಮುಕ್ತನಾಗಿ ಹೋದ್ಮೇಲೆ ಪಾ ಮಹಾರಾಯ ಇಷ್ಟು ದಿವಸ ಏನ್ ಕಷ್ಟಪಟ್ಟಿವಪ್ಪ ಎಲ್ಲರ ಸಂಸಾರದಾಗ, ಅಂತೂ ದೇವ್ರ ನಮ್ ಪಾರ್ ಮಾಡಿದ ಅಂತ ಮುಕ್ತನಾದವ ಸಂಸಾರದ ಸ್ಮರಣೆ ಏನ್ ಮಾಡ್ಕೋತಾನ. ಗೊತ್ತಾಯ್ತಿಲ್ಲ ಹೇಳಿದ್ದೆ ಅಂತ ಹೇಳಿ. ಒಂದು ವೇಳೆ ಇಲ್ಲಿದ್ದಾಗ ಅವ ಬ್ರಹ್ಮನ ಜೊತೆಗೆ ಐಕ್ಯ ಹೊಂದಿದ್ರೆ ಅಲ್ಲಿಯೂ ಸಹಿತ ಅವ ಅನ್ಬೇಕಾಗಿತ್ತು ಮುಕ್ತನಾದ್ಮೇಲೆ, ಇಷ್ಟು ದಿವಸ ಅಂತೂ ನಾ ಬ್ರಹ್ಮನ ಜೊತೆಗೆ ಐಕ್ಯ ಆಗಿದ್ನೆ, ಇನ್ ಮುಂದೆ ಮುಂದಿಲ್ಲ ಹಿಂದಿಲ್ಲ. ಅದಕ್ಕೆ ಹಂಗೆ ಹೇಳಿಕ್ ಬರುವುದಿಲ್ಲ. ಅದಕ್ಕೆ ಹೇಳಿದ್ರು ಅಹಂ ವಿಶ್ವಂ ಭುವನಮಭ್ಯ ಭವಾಂ. ಮುಕ್ತರಾದ ಬ್ರಹ್ಮದೇವರ ಅಂತಾರಂತ. ಇದು ತೈತ್ರಿಯ ಉಪನಿಷತ್ ಬಂದದ. ಏನು? ಅಹಂ ವಿಶ್ವಂ ಭುವನಮಭ್ಯ ಭವಾಂ ಸುವರ್ಣ ಜ್ಯೋತಿ ಅಂತ ಹೇಳಿ ಮಂತ್ರವನ್ನು ಹೇಳ್ತಾ ಬರ್ತದೆ. ನಾನು ಎಲ್ಲ ಲೋಕಗಳಿಗೆ ಅಧಿಪತಿಯಾಗಿದ್ದೆ ಅಂತ ಬ್ರಹ್ಮದೇವರು ಮುಕ್ತರಾದ ಮೇಲೆ ಸ್ಮರಣೆ ಮಾಡ್ತಾರಂತೆ. ಒಂದು ವೇಳೆ ಇವರೇ ಬ್ರಹ್ಮನಾಗಿದ್ದರೆ ಇವರ್ಯಾಕೆ ಸ್ಮರಣೆ ಮಾಡಬೇಕಾಗಿತ್ತು? ನಾನು ಎಲ್ಲಾ ಲೋಕಕ್ಕೆ ಅಧಿಪತಿಯಾಗಿದ್ದೆ ಅಂತ ನೆನಪು ಮಾಡ್ಕೊಳ್ಳೋದು ಯಾಕ? ಯಾವಾಗ್ಲೂ ಬ್ರಹ್ಮನೇ ದೇವರೇ ಇದ್ದಾರ, ಯಾವಾಗ್ಲೂ ಸ್ಮರಣೆ ಬೇಕಾಗಿರ್ಲಿಲ್ಲ. ಎರಡನೇದ್ದು ಆ ಜನ್ಮ ಮರಣಂ ಸ್ಮೃತ್ವಾ ಹರ್ಷ ಮುಕ್ತ ಹರ್ಷ ಅವಾಪ್ನಯೋ ಇತಿ. ಸಾಮಾನ್ಯ ಮುಕ್ತರೆಲ್ಲ ಅನ್ಕೋತಾರಂತ, ಹುಟ್ಟಿನಿಂದ ಸಾಯೋ ತನಕ ಅನುಭವಿಸಿರೋ ದುಃಖವನ್ನ ಸ್ಮರಣೆ ಮಾಡಿಕೊಂಡು ಅಪ್ಪ ಈಗಂತರೂ ಅಂತಹ ದುಃಖ ಇಲ್ಲಲ್ಲಪ್ಪ ಮಹಾರಾಯ ಅಂತ ನೆನೆಸ್ಕೋತಾರಂತ. ಹಂಗಾರೆ ಶ್ರೀಮದಾಚಾರ್ಯ ಏನ್ ಮಾಡ್ಲಿಕ್ಕತ್ತಾರ, ತದ್ಭಾವಸ್ಯ ಅಪರಾಮರ್ಶಾಚ. ಯಾವ ಮುಕ್ತರೂ ಕೂಡ, ಯಾವ ಸಂಸಾರಿಗಳು ನಿದ್ದೆಯಿಂದ ಎದ್ದವರೂ ಕೂಡ ನಾನು ಬ್ರಹ್ಮನಾಗಿದ್ದೆ ಅಂತನ್ನುವ ಸ್ಮರಣೆಯನ್ನ ಮಾಡಿಯೇ ಇಲ್ಲ. ಅಂದ ಮೇಲೆ ಸ್ವಮಪೀತೋ ಭವತಿ ಅಂತನ್ನುವಂತಹ ಶಬ್ದಕ್ಕ ಜೀವಬ್ರಹ್ಮರ ಐಕ್ಯ ಅಂತನ್ನುವ ಅರ್ಥವನ್ನ ಹೇಳಬಾರದು. ಸರಿ ಆಯ್ತಾ? ಎಲ್ಲಿಂದ ಎಷ್ಟು ವಾಕ್ಯ ಓದಿನಿ ಅಷ್ಟು ಅರ್ಥ ಹೇಳಿ ನೋಡ್ಕೊಳ್ರಿ. ನಚ ಜೀವಸ್ಯ ತದ್ಭಾವೋ ಅಸ್ತಿ ಉತ್ಥಿತಸ್ಯ ಸುಪ್ತಿ ಸಂಸಾರಯೋ ಪರಾಮರ್ಶ ದರ್ಶನಾತ್ ಅಹಂ ವಿಶ್ವಂ ಭುವನಮಭ್ಯ ಭವಾಂ ಆಜನ್ಮ ಮರಣಂ ಸ್ಮೃತ್ವಾ ಮುಕ್ತಾ ಹರ್ಷಮವಾಪ್ನಯೋ ಇತಿ ತದ್ಭಾವಸ್ಯ ಅಪರಾಮರ್ಶಾಚ. ಅಷ್ಟೇ ಅಲ್ಲ, ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತೋ ನ ಬಾಹ್ಯಂ ಕಿಂಚನ ವೇದನಾಂತರಂ ಇತಿ ಶ್ರುತೇಶ್ಚ. ಅಂದ್ರ ಪ್ರಾಜ್ಞನಾಮಕ ಭಗವಂತನಿಂದ ಆಲಿಂಗಿತನಾದದ್ದರಿಂದ ಈ ಜೀವ ಏನ್ ಮಾಡ್ತಾನ ಅಂತಂದ್ರೆ ತನ್ನ ಆಲಿಂಗಿತನಾಗಿದ್ದಾನೆ ಹೊರತಾಗಿ ಐಕ್ಯ ಹೊಂದಿಲ್ಲ. ಯಾಕ ವೇದ ಹೇಳಿಕತ್ತದ ಏನಂತದ? ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತ. ಪ್ರಾಜ್ಞನಾಮಕ ಭಗವಂತನಿಂದ ನಿದ್ರಾವಸ್ಥೆಯಲ್ಲಿ ಗಾಢವಾಗಿ ಆಲಿಂಗಿಸಿಕೊಳ್ಳಲ್ಪಟ್ಟನು ಒಂದು. ಅಥವಾ ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತ ಅಂದ್ರೆ ಈ ಜೀವ ಪ್ರಾಜ್ಞನಾಮಕ ಪರಮಾತ್ಮನಿಗೆ ವಾಹನನಾಗಿ ದೇಹದಿಂದ ಬಿಟ್ಟು ಹೋಗೋ ಕಾಲಕ್ಕೆ ತನ್ನ ಬೆನ್ನಿನ ಮೇಲೆ ಈ ಪರಮಾತ್ಮನ ಕೂಡ್ಸ್ಕೊಂಡು ಹೋಗ್ಬಿಡ್ತಾನಂತ. ಮುಗಿದು ಹೋದ ಕೆಲಸ. ಇದೊಂದು ಹೊಸ ಕಥೆ ಇವತ್ತಿಂದು. ಆಲಿಂಗನ ಮುಗೀತೀಗ, ಅಪ್ಕೊಳ್ಳೋದು ಮುದ್ಕೊಳ್ಳೋದೆಲ್ಲ ಮುಗೀತೀಗ. ಮುಂದಿನ ಕಾರ್ಯಕ್ರಮ ಏನು ಅಂದ್ರೆ ಪರಮಾತ್ಮ ಈ ಜೀವನ ಭುಜದ ಮೇಲೆ ಕೂತ್ಕೋತಾನ, ಜೀವ ಹೋಗ್ಬಿಡ್ತಾನ, ಪ್ರಾಜ್ಞಾ ಪರಮಾತ್ಮ ಕರ್ಕೊಂಡು ಹೋಗ್ಬಿಡ್ತಾನ. ಮುಗಿದು ಹೋದ ಕೆಲಸ ದೇಹದಿಂದ ಹೋಗೋ ಕಾಲಕ್ಕೆ. ಹೀಗೆ ಸ್ಪಷ್ಟವಾಗಿ ಜೀವ ಹಾಗೂ ಬ್ರಹ್ಮರ ಮಧ್ಯದಲ್ಲಿರುವ ಭೇದವನ್ನೇ ಹೇಳ್ತಾ ಇದ್ದುದರಿಂದಾಗಿ ಎಲ್ಲೂ ಕೂಡ ಐಕ್ಯವನ್ನು ಹೇಳಬಾರದು. ಅದನ್ನೇ ವೇದವ್ಯಾಸ ದೇವರು ಓಂ ಸುಷುಪ್ತ್ಯುತ್ಕ್ರಾಂತ್ಯೋರ್ಭೇದೇನ ಇತಿ ಚ ಭಗವದ್ವಚನಂ. ಹಂಗ ವೇದವ್ಯಾಸದೇವ್ ಹೇಳ್ಯಾರ. ಏನಂತ ಹೇಳಿ? ಗಾಢ ನಿದ್ರಾವಸ್ಥೆಯಲ್ಲಾಗ್ಲಿ ಮೋಕ್ಷಾವಸ್ಥೆಯಲ್ಲಾಗ್ಲಿ ಜೀವಬ್ರಹ್ಮರ ಐಕ್ಯವಿಲ್ಲ. ಹಾಗಾದ್ರೆ ಶ್ರೀಮದಾಚಾರ್ಯರು ಪರಕೀಯರು ಮಾಡಿದ ಅರ್ಥದಲ್ಲಿನ ಏನು ದೋಷವನ್ನು ತೋರಿಸಿಕೊಟ್ರು ಅಂದ್ರೆ, ನಿದ್ರಾವಸ್ಥೆಯಲ್ಲಿ ಅಥವಾ ಮುಕ್ತ್ಯವಸ್ಥೆಯಲ್ಲಿ ಜೀವಬ್ರಹ್ಮರು ಒಂದಾಗಿದ್ದರೆ ಎದ್ದ ಮೇಲೆ ಆ ತರಹದ ಅನುಭವಗಳು ಬರಬೇಕಾಗಿತ್ತು. ಆ ತರಹದ ಅನುಭವಗಳು ಬರ್ತಿಲ್ಲ. ಆದ್ದರಿಂದಾಗಿ ಜೀವಬ್ರಹ್ಮರ ಐಕ್ಯವಿಲ್ಲ. ಫಸ್ಟ್ ನಮ್ಮ ಅನುಭವವನ್ನೇ ಏನ್ ಮಾಡಿದ್ರು? ಪರೀಕ್ಷೆಗೆ ಒಡ್ಡಿದ್ರು ಶ್ರೀಮದಾಚಾರ್ಯರು. ನಿಮ್ಮ ಅನುಭವ ಹೇಳ್ರಿ, ಉಳಿದವ್ರು ಬೇಡ, ನಿಮ್ಮ ಅನುಭವವನ್ನು ಪರೀಕ್ಷೆಗೆ ಇಟ್ರು. ಎರಡನೆಯದ್ದು ಪ್ರಮಾಣ ವಾಕ್ಯಗಳನ್ನ ಹೇಳಿದರು. ಮೂರನೆಯದ್ದು ವೇದವಾಕ್ಯ ಅಂದ್ರೆ ಒಂದು ವೇದವಾಕ್ಯ, ಒಂದು ಸ್ಮೃತಿ ವಾಕ್ಯ. ಮೂರನೆಯದು ಸೂತ್ರವನ್ನ ಹೇಳ್ತಿದ್ದಾರೆ. ಸೂತ್ರವಾಗಲಿ, ಶ್ರುತಿಯಾಗಲಿ, ಸ್ಮೃತಿಯಾಗಲಿ, ನಿಮ್ಮ ಅನುಭವವಾಗಲಿ, ನಾಲ್ಕೂ ಕೂಡ ನಮಗೂ ದೇವರಿಗೂ ಭೇದ ಇದ್ದದ್ದನ್ನೇ ತಿಳಿಸ್ತಿರುವಾಗ ಅಭೇದವನ್ನು ಹೇಳೋದು ಹೇಗೆ? ತಿಳಿತಾ?
ಆಚಾರ್ಯರು ಪರವ್ಯಾಖ್ಯಾನದಲ್ಲಿನ ದೋಷಗಳನ್ನ ಯಾವುದರ ಮೂಲಕ ತಿಳಿಸಿಕೊಟ್ಟಿದ್ದಾರೆ? ಒಂದು ಸೂತ್ರ, ಇನ್ನೊಂದು ವೇದ, ಮತ್ತೊಂದು ಸ್ಮೃತಿ, ಮತ್ತೊಂದು ಅನುಭವ. ಈ ನಾಲ್ಕರ ಮೂಲಕವಾಗಿ ದೋಷವನ್ನು ತೋರಿಸಿಕೊಟ್ಟಾರ. ಒಂದು. ಇನ್ನು ಎರಡನೇ ಸ್ಟೇಜ್ ಹೋಗೋಣ ಅಂತ. ಏನಂತಾರ? 9 ದೃಷ್ಟಾಂತಗಳ ಮುಂದೆ ಆ 9 ದೃಷ್ಟಾಂತಗಳಲ್ಲಿ ಎಲ್ಲಾದ್ರೂ ಒಂದು ಕಡೆಗೆ ಅಭೇದ ಹೇಳಲಿಕ್ಕೆ ಈ ದೃಷ್ಟಾಂತ ಕೊಟ್ಟಾರ ಅಂತ ತಿಳಿಸಿಬಿಟ್ರಿ, ಒಪ್ಕೊಂಡ್ಬಿಡ್ತೀವಿ ನಾವು. ನಾವೇನ್ ನಿಮ್ ಜೊತೆ ತಕರಾರು ಮಾಡಬೇಕು, ಕರಾರು ಮಾಡಬೇಕು, ರಾರ್ ಮಾಡಬೇಕು ಅಂತೇನಿಲ್ಲ. ಕರಾರು, ತಕರಾರು, ರಾರು ಏನು ಮಾಡ್ಬೇಕಂತಿಲ್ಲ. ಏನ್ ತಿಳಿಸ್ಬೇಕು ನಮಗ ಅಂದ್ರೆ 9 ದೃಷ್ಟಾಂತಗಳಲ್ಲಿ ಒಂದು ದೃಷ್ಟಾಂತವಾದರೂ ಅಭೇದವನ್ನ ತಿಳಿಸುತ್ತದೆ ಅಂತಿದ್ರೆ ಸಾಕು. ವಾಕ್ಯ ನೋಡ್ರಿ. ಮೊದಲನೇ ದೃಷ್ಟಾಂತ 9ಕ್ಕ ಅವು 9 ಗೊತ್ತಾಗಂಗಿಲ್ಲ, ಬೇಕಾದ್ರೆ ನಂಬರ್ ಹಾಕೋತ ಹೋಗ್ಬಿಡ್ರಿ ಅಷ್ಟ. ಅಲ್ಲ, ನಮ್ ಹೆಗಲ ಮೇಲೆ ಅವ ಕುತ್ಕೊಂಡು ಕರ್ಕೊಂಡು ಹೋಗ್ತಾನ, ಉಲ್ಟಾ ಪರಮಾತ್ಮ ಕುತ್ಕೊಂಡು ಕರ್ಕೊಂಡು ಹೋಗ್ತಾನ. ಮತ್ತೆ ಅದಕ್ಕೆ ಕರೆದೀವಿ ನಿಮ್ಗೆ. ನೋಡ್ರಿ ಮುಂದ ಮೊದಲನೇ ದೃಷ್ಟಾಂತ. ದೃಷ್ಟಾಂತದಲ್ಲಿ ಏನಾಯ್ತು? ಮೊದಲನೇ ದೃಷ್ಟಾಂತ. ಆ ಮೊದಲನೇ ದೃಷ್ಟಾಂತದಲ್ಲಿ ಏನದ? ಸನ್ಮೂಲಾಹ ಸೌಮ್ಯ ಇಮಾಹ ಪ್ರಜಾಹ. ಎಲ್ಲೆಲ್ಲಿ ಇತಿ ಇತಿ ಅಂತ ಹೇಳ್ಕೊತ ಹೋಗ್ಯಾರ ನೋಡ್ರಿ, ಅಲ್ಲೆಲ್ಲಿ ಒಂದೊಂದು ದೃಷ್ಟಾಂತ ಮುಗಿದದ ಅಂತ ತಿಳ್ಕೊಬೇಕು. ಸರಿನಾ? ನಾ ಹೇಳ್ತೇನೆ ಎಲ್ಲೆಲ್ಲಿ ಅಂತ ತಿಳ್ಕೊಂಡು ಹೇಳ್ಕೊತ ಹೋಗ್ತೀವಿ, ನೋಡ್ಕೋತ ಹೋಗ್ರಿ. ಸನ್ಮೂಲಾಹ ಸೌಮ್ಯ ಇಮಾಹ ಸರ್ವಾಹ ಪ್ರಜಾಹ ಸದಾಯತನಾಹ ಸತ್ ಪ್ರತಿಷ್ಠಾಹ ಸತಿ ಸಂಪದ್ಯನ ವಿದುಹು ಸತಿ ಸಂಪತ್ಸ್ಯಾಮಹೇ ಇತಿ ಸತ ಆಗಮ್ಯ ನ ವಿದುಹು ಸತ ಆಗಚ್ಛಾಮಹೇ ಇತಿ. ಇಲ್ಲಿ ಒಂದು ದೃಷ್ಟಾಂತ ಆಯಿತು. ಅಲ್ಲಿಗೊಂದು ಅಡ್ಡ ಇದನ್ನ ಹಾಕೊಳ್ರಿ, ಚೌಕಂದ್ ಬ್ರಾಕೆಟ್ ಹಾಕೊಳ್ರಿ, ಚೌಕಂದ್ ಬ್ರಾಕೆಟ್ ಹಾಕೊಳ್ರಿ, ಒಂದೊಂದು ಗೊತ್ತಾಗ್ತದ. ಒಂದಾತು. ಅಲ್ಲೇನದ? ಮೊದಲನೇ ದೃಷ್ಟಾಂತದಲ್ಲಿ ಜೀವರೆಲ್ಲರಿಗೂ ಕೂಡ ಪರಮಾತ್ಮನೇ ಕಾರಣ, ಅವನೇ ಆಶ್ರಯ, ಮುಕ್ತಿಯಲ್ಲೂ ಅವನೇ ಗತಿ ಎಂತದ. ಸರಿ ಆಯ್ತಾ? ಎರಡನೇ ದೃಷ್ಟಾಂತದಲ್ಲಿ ಸಾರಿ ಮೊದಲನೇ ಇತಿಗೆ ಮುಗಿದದ, ಇದು ಎರಡನೇ ಇತಿಗೆ ಇನ್ನೊಂದು ಎರಡನೇದ್ದು ಸತಿ ಸಂಪತ್ಸ್ಯಾಮಹೇ ಅಂತನ್ನುವಲ್ಲಿ ಇತಿ ಅಂತ ಮುಗಿದದ ಒಂದು. ಎರಡನೇದ್ದು ಸತ ಆಗಮ್ಯನ ವಿದುಹು ಸತ ಆಗಚ್ಛಾಮಹೇ ಇತಿ ಅಂತ ಎರಡನೇ ದೃಷ್ಟಾಂತ. ಎರಡನೇದ್ದೇನು ಅಂದ್ರೆ, ಜೀವರು ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದ್ರೂ ಕೂಡ ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದ್ದೇವೆ ಅಂತ ತಿಳಿದಿಲ್ಲ. ಬ್ರಾಕೆಟ್ ಹಾಕೊಂಡು ಸರಿ ಅದ, ಮೊದ್ಲಿಗೊಂದು ಹಾಕೋಬೇಕು, ಈಗೊಂದು ಹಾಕೋಬೇಕು ಅಷ್ಟ. ಸರಿ ಆಯ್ತಾ? ಹಾಕೊಂಡ್ರೆ ಎರಡನೇ ದೃಷ್ಟಾಂತ ಯಾವ್ದು ಅಂತ ಹೇಳಿ. ಸರಿ, ಮೂರನೇದ್ದು ಏನಂತಾರ? ಮೂರನೇ ದೃಷ್ಟಾಂತದಲ್ಲಿ ನೋಡ್ರಿ, ಸನ್ಮೂಲ ಸೌಮ್ಯ ಇಮಾಹ ಸರ್ವಾಹ ಪ್ರಜಾಹ ಸದಾಯತನ ಸತ್ಪ್ರತಿಷ್ಠಾಹ ಸತಿ ಸಂಪತ್ಯ ನ ವಿದುಹು ಸತಿ ಸಂಪತ್ಸ್ಯಾಮಹೇ ಇತಿ ಅಂತನ್ನುವರೆಗೆ ಒಂದದ. ಅದಕ್ಕೇನರ್ಥ ಅಂತ ಕೇಳಿದ್ರೆ, ಎಲ್ಲ ಪ್ರಜೆಗಳು, ಎಲ್ಲ ಜೀವರು ಎಲ್ಲ ಜೀವರಿಗೂ ಪರಮಾತ್ಮನೇ ಕಾರಣ, ಅವನೇ ಆಶ್ರಯ, ಮುಕ್ತಿಯಲ್ಲೂ ಅವನೇ ಗತಿ. ಇನ್ನ ಎರಡನೇದ್ದೇನು ಅಂತ ಕೇಳಿದ್ರೆ, ಸತ ಆಗಮ್ಯ ನ ವಿದುಹು ಸತ ಆಗಚ್ಛಾಮಹೇ. ನಾವು ಭಗವಂತನಿಂದಲೇ ಬಂದಿದ್ದೇವೆ, ಭಗವಂತನಲ್ಲೇ ಇರ್ತೀವಿ ಎಂಬುದು ತಿಳಿದಿಲ್ಲ. ಎರಡನೇದ್ದು. ಮೂರನೇದ್ದು ಏನು? ಸಯೇಷ ಮೋದಮಾನ ಸಯೇಷ ಜೀವೇನಾತ್ಮನ ಅನುಪ್ರಭೂತಃ ಪೇಪೀಯಮಾನೋ ಮೋದಮಾನಃ ತಿಷ್ಠತಿ ಅನ್ವಯಿಮಾಧಾನಾಹ ಭಗವತಿ ತಿಷ್ಠತಿ ಅಲ್ಲಿ ತನಕ ಬಂದು. ಅಂದ್ರ ಆ ಜೀವ ವೃಕ್ಷ ದೃಷ್ಟಾಂತ ಕೊಟ್ಟಿದ್ದಾರೆ ನೋಡ್ರಿ. ಏನದದು ವೃಕ್ಷ ದೃಷ್ಟಾಂತ? ಪರಮಾತ್ಮ ಒಂದೊಂದು ಬಿಟ್ಟು ಹೋಗ್ತಾನ ಅಂತಂದಾಗ ಒಂದೊಂದು ಅಂಗಗಳು ಹೊಕ್ಕೋತ ಹೋಗ್ತಾವ. ನಾವು ಕತ್ತರಿಸಿದ್ರು ಕೂಡ ಪರಮಾತ್ಮ ಇರಬೇಕು ಅಂತ ಇಚ್ಛಾ ಮಾಡಿದ್ರೆ ಆ ಗಿಡ ಇರ್ತದ. ಸರಿನಾ? ಈ ದೃಷ್ಟಾಂತ, ಇದೊಂದು ದೃಷ್ಟಾಂತದಿಂದಲೂ ಕೂಡ ತಿಳ್ಕೊಳ್ರಿ. ಹಾಗಾದ್ರೆ ಆಚಾರ್ಯ ಕೇಳುವಂತಹ ಮಾತೇನು? ಸನ್ಮೂಲ ಸೌಮ್ಯ ಇಮಾಹ ಪ್ರಜಾಹ ಅನ್ನುವಲ್ಲಿ ಎಲ್ಲಾ ಜೀವರು ಭಗವಂತನಿಂದ ಉತ್ಪನ್ನರಾಗಿದ್ದಾರೆ, ಭಗವಂತನಲ್ಲಿ ಲಯಗೊಳ್ಳುತ್ತಾರೆ ಎನ್ನುವಾಗ ಎಲ್ಲಾದ್ರೂ ಅಭೇದ ತಿಳಿಸ್ತಾ ಇದೆಯಾ? ಎರಡನೇದ್ದು, ನಾವು ಭಗವಂತನಿಂದ ಬಂದಿದ್ದೇವೆ, ನಾವು ಭಗವಂತನನ್ನು ತಿಳಿದಿಲ್ಲ ಅಂತನ್ನುವುದರಲ್ಲಿ ಎಲ್ಲಾದ್ರೂ ಉಂಟಾ? ಮೂರನೇದ್ದು, ಈ ವೃಕ್ಷ ಜೀವ ಎಂಬುವಂತಹದ್ದು ಭಗವಂತನ ಅಧೀನವಾಗೇ ಇದೆ, ಭಗವಂತ ಇದ್ರೆ ಇರ್ತದ, ಇಲ್ಲದೆ ಇದ್ರೆ ಇಲ್ಲ, ಇಲ್ಲಿ ಎಲ್ಲಾದ್ರೂ ಅಭೇದ ಬೋಧಕವಾಗಿದೆಯಾ? ಆಮೇಲೆ ಆ ಒಂದು ಆಲದ ಮರದ ಹಣ್ಣನ್ನ ತಂದು ಅದನ್ನ ಒಡೆದು ಅದರೊಳಗೆ ಅನ್ವ್ಯಹ ಇಮಿ ಇಮಾಹ ಧಾನಾಹ ಭಗವೈತಿ ಒಳಗೇನವಪ್ಪ ಅಂತ ಕೇಳಿದ್ರೆ ಸಣ್ಣ ಸಣ್ಣ ಬೀಜವ. ಆ ಬೀಜವನ್ನ ಬಡಿ. ಆ ಬೀಜವನ್ನ ಒಡೆದಾಗ್ಲೂ ಕೂಡ ಅದ್ರೊಳಗೆ ಏನವ ಅಂತಂದ್ರೆ ಅದ್ರೊಳಗೆ ಏನ್ ಕಾಣಿಸ್ವಲ್ತು ಅಂತ ಹೇಳುವಂತಹ ದೃಷ್ಟಾಂತ ಏನದ, ಇದು ಕೂಡ ಏನ್ ತಿಳಿಸ್ತದ ಅಂತಂದ್ರ ಜೀವ ಬ್ರಹ್ಮರಿಗೆ ಭೇದ ಅದ ಅಂತ ತಿಳಿಸ್ತಾ ಹೊರತಾಗಿ ಅಭೇದದ ಅಂತ ತಿಳಿಸೋದಿಲ್ಲ. ಮುಂದೆ ಎಂಬೈ ಸೌಮ್ಯ ಏತ ಅಣಿಮಾನಂ ನ ನಿಭಾಸೆ ಏತಸ್ಯ ವೈ ಸೌಮ್ಯ ಏಷಃ ಅಣಿಮ್ನಃ ಏವಂ ಮಹಾನ್ಯಗ್ರೋಧ ತಿಷ್ಠತಿ. ಮತ್ತೊಂದು ದೃಷ್ಟಾಂತ ಮುಗಿತು. ಇನ್ನ ಲವಣಮೇತದ ಉದಕೆ ಅವಧಾಯ ಅಥವಾ ಪ್ರಾತರ್ ಉಪಾಸೀಧತಾಹ ಇತಿ. ನೋಡ್ರಿ ಏನಂತ? ಉಪ್ಪು ನೀರ್ನೆ ಹಾಕಿ ದೃಷ್ಟಾಂತ.
ಹೇಳ್ರಿ, ಇಲ್ಲೂ ಕೂಡ ಉಪ್ಪಿಗೂ ನೀರಿಗೂ ಅಭೇದ ಅದನೋ ಭೇದ ಅದನೋ? ಭೇದನೇ ಅದ ಸ್ಪಷ್ಟವಾಗಿ. ಯಾಕಂದ್ರ ನೀರು ಉಪ್ಪನ್ಯಾಗ ಕೂಡೋಕ್ಕಿಂತ, ಆ ಉಪ್ಪು ನೀರಲ್ಲಿ ಸೇರೋಕ್ಕಿಂತ ಮೊದ್ಲು ಬೇರೆ ಬೇರೆ ಆಗಿತ್ತು. ಸೇರಿದ ಮೇಲೂ ಕೂಡ ಒಂದೇ ಇಲ್ಲ. ಹಂಗ ಒಂದ ಆಗಿದ್ರೆ ಉಪ್ಪಿನ ರುಚಿ ಏನ ಬರ್ಬೇಕಾಗಿತ್ತು, ಇಲ್ಲ ನೀರಿನ ರುಚಿ ಅಷ್ಟ ಬರ್ಬೇಕಾಗಿತ್ತು. ನೀರು ಉಪ್ಪು ಎರಡರ ಅನುಭವ ಹೆಂಗ್ ಬರ್ಲಿಕ್ಕತ್ತದಪ್ಪ ಅದು? ಅಂದಮೇಲೆ ಏನ್ ಅರ್ಥ ಮಾಡ್ಬೇಕು? ಅದಕ್ಕ ಭೇದ ಅದಂತೆ ಅರ್ಥ ಮಾಡಬೇಕು. ಸರಿ, ಇನ್ನ ಅದಕ್ಕೆ ಹೇಳಿದ್ರು ತಮ್ ಹೋವಾಚ ಯದ್ದೋಷ ಲವಣಮೇತದುದಕ್ಕೆ ಅವಧಾಹ ಅಂಗ ತದಾವರಿತಿ. ನೋಡಪ್ಪ, ನಿನ್ ರಾತ್ರಿ ಮತ್ತ ಇದನ್ನ ಹಾಕಿದ್ದೆಲ್ಲ, ಏನೋ ಉಪ್ಪು ಹಾಕಿದ್ದೆಲ್ಲ, ಅದನ್ನ ಬೆಳಿಗ್ಗೆ ತಗೊಂಬ ಅಂತಂದ್ರು. ಪಾಪ ಎಲ್ಲ ಕೈ ಆಡಿಸ್ದ, ಎಲ್ಲೂ ಉಪ್ಪು ಕಾಣಿಸ್ಲೇ ಇಲ್ಲ. ಈ ಕಪಾಟ್ನಾಗ ಕೆಲವು ಸಾಮಾನು ಇಟ್ಟಾಗ ಕಾಣೆ ಬಿಟ್ಟಿರ್ತಾವಲ್ಲ, ಹಂಗಿದ್ದಂಗ ಎಲ್ಲ ಹುಡುಕಾಡಿದ್ನಂತಾವ, ಏನೂ ಸಿಗ್ಲಿಲ್ಲ. ಅದಕ್ಕಂದ್ರು ಏನ್ ಮಾಡ ಆಚಮನ ಮಾಡಪ್ಪ ಅಂತ ಹೇಳು. ಯಥಾ ವಿಲೀನಮೇವ ಅಂಗ ಅಸ್ಯ ಅಂತಾದಾಚಾಮ ಇತಿ ಕಥಮಿತಿ. ಅಲ್ಲಿದ ಆಚಮನ ಮಾಡು, ಇಲ್ಲಿದ ಆಚಮನ ಮಾಡು ಅಂತ ಹೇಳಿದ್ರು. ಮಧ್ಯಾದಾಚಾಮ ಇತಿ ಕಥಂ ಲವಣ ಇತಿ. ಎಲ್ಲ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಆಚಮನ ಮಾಡು, ಕೊನೆಯಲ್ಲಿ ಆಚಮನ ಮಾಡು, ಪ್ರಾರಂಭದಲ್ಲಿ ಆಚಮನ ಮಾಡು ಅಂತ ಎಲ್ಲಾ ಆಚಮನಗಳನ್ನು ಹೇಳಿದಾಗಲೂ ಕೂಡ ಏನಾಗಿಲ್ಲ, ಉಪ್ಪು ಸಿಗ್ತಾ ಇಲ್ಲ. ಹೌದಿಲ್ಲ? ಇದಷ್ಟ ಅಂತ ಕೇಳಿದ್ದೇವೆ. ಇದು ಮುಂದ ಏತಾಂ ದಿಶಂ ಗಾಂಧಾರ ಏತಂ ದಿಶಂ ವ್ರಜ ಇತಿ. ಅವನ್ ಕಣ್ಣಿಗೆ ಬಟ್ಟಿ ಕಟ್ಕೊಂಡ್ ಬಂದು ಅವನ್ನ ಕಾಡ್ನ್ಯಾಗ ಬಿಟ್ಟು ಹೋದ್ರ, ಕಾಡ್ನ್ಯಾಗ ಬಿಟ್ಟು ಹೋದ್ರ ಅಲ್ಲಿ ಅವ ಹುಡ್ಕೊಂಡು ಹೋದ ತನ್ನ ಊರಿಗೆ. ಇಲ್ಲಿ ಹೇಳ್ರಿ, ಆ ಗಾಂಧಾರ ದೇಶಕ್ಕೂ ಮತ್ತ ಆ ವ್ಯಕ್ತಿಗೂ ಅಭೇದ ಅದನೋ ಭೇದ ಅದನೋ? ಭೇದವೇ ಇದೆ. ಯಾಕ ದೇಶ ಬೇರೆ, ಅವ ಬೇರೆ. ಇನ್ನ ತೇಜ ಪರಸ್ಯಾಂ ದೇವತಾಯಾಂ ತಾವಜ್ಜಾನಾತಿ. ಇವನು ಮಾತಾಡ್ತಾ ಇದ್ದಾಗ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ಇದ್ರ ಮಾತಾಡ್ಲಿಕ್ಕತನ ಅಂತ ಅರ್ಥ. ಇಂದ್ರಿಯಾಭಿಮಾನಿ ದೇವತೆಗಳು ಹೋದ್ರ ಮಾತ ನಿಂತಾವ ಅಂತ ಅರ್ಥ. ಅಲ್ಲಿಯೂ ಸದ್ಯಕ್ಕೆ ಏನ್ ಕಂಡು ಬರ್ತದ? ನಮಗ ಭೇದವೇ ಕಂಡು ಬರ್ತಾ ಹೊರತಾಗ ಭೇದ ಇಲ್ಲ. ಇನ್ನು ಕೊನೆಯದು ಕಳ್ಳನ್ ದೃಷ್ಟ ಅಂತ. ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್. ಕಳ್ಳತನ ಮಾಡಿದವನು ಕೊಡ್ಲಿ ಮುಡ್ತಾನ, ಬಿಸಿ ಬಿಸಿಯಾಗಿರುವ ಕೊಡ್ಲಿ ಮುಡ್ತಾನ. ಎಲ್ಲಿ ಭೇದದಪ್ಪ? ಇಲ್ಲಿ ಹೇಳೋಣಂತ. ಎಲ್ಲಿ ಅಭೇದದ ಹೇಳ್ರಿ? ಅಭೇದವೇ ಇಲ್ಲ. ಸೊ ಎಲ್ಲ ದೃಷ್ಟಾಂತಗಳನ್ನು ಇತ್ಯಾದಿ ನವಕೃತ್ವೋಪಿ ಭಿನ್ನಸ್ಯ ವಸ್ತುನಃ ಭೇದ ಅಪರಿಜ್ಞಾನಾತ್ ಅನರ್ಥಂ ಸೂಕ್ಷ್ಮತ್ವಾತ್ ಭೇದಸ್ಯ ದುರ್ಜ್ಞೇಯತ್ವಂಚ ಸದೃಷ್ಟಾಂತಂ ತಾತ್ಪರ್ಯೇಣ. ಕೊನೆಯ ವಾಕ್ಯ ಇತ್ಯಾದಿ. ಈಗೇನ್ ನಾವು ಹಿಂದೆ ಪಾಠ ಓದ್ಕೊಂಡು ಬಂದಿದ್ದೀವಿ. ಇವೆಲ್ಲ ನವಕೃತ್ವೋಪಿ 9 ಬಾರಿಯೂ ಕೂಡ ಏನಲ್ಲಿಗತ್ತಾರ? ಭಿನ್ನಸ್ಯ ವಸ್ತುನಃ, ವಸ್ತುವರ ಭಿನ್ನದ, ಆದ್ರ ಭೇದ ಅಪರಿಜ್ಞಾನಾತ್ ನೀವರ ಭೇದವನ್ನ ಮಾಡ್ಕೊಂಡಿಲ್ಲ, ಅಂದ್ರೆ ಭೇದ ಜ್ಞಾನವನ್ನ ಮಾಡ್ಕೊಂಡಿಲ್ಲ. ಸರಿ ಆಯ್ತಾ? ಅನರ್ಥಂ ಅನರ್ಥವಾಗುತ್ತದೆ. ಸೂಕ್ಷ್ಮತ್ವಾತ್ ಭೇದಸ್ಯ, ಭೇದವಾದರೂ ಬಹಳ ಸೂಕ್ಷ್ಮದ, ದುರ್ಜ್ಞೇಯವಾಗಿದೆ ಅನ್ನುವುದನ್ನು ಉದ್ದಾಲಕರು ದೃಷ್ಟಾಂತ ಪೂರ್ವಕವಾಗಿ ತಾತ್ಪರ್ಯದಿಂದ ತಿಳಿಸ್ತಾ ಇದ್ದಾರೆ. ಸರಿ ಆಯ್ತಾ? ಇಷ್ಟು ವಾಕ್ಯಗಳು ಅಂದ್ರೆ ಆ ಇಡೀ ಪ್ಯಾರಾಗ್ರಾಫ್ ಒಳಗೆ ಏನ್ ಬಂತು? ತಾತ್ಪರ್ಯೇಣ ಅನ್ನೋದನ್ನ ತಿಳಿಸಿಕೊಟ್ರು. ಸರಿ, ಈಗ ಒಂದ್ ಸ್ವಲ್ಪ ಇದನ್ನ ಚರ್ಚೆ ಮಾಡೋಣ ಅಂತ. ನೋಡ್ಕೊಳ್ರಿ ಏನಂತಾರ, ಏನ್ ಹೇಳಿಕ್ ಹೊರಟಾರ. 9 ದೃಷ್ಟಾಂತಗಳವ ಅಂತ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಅದನ್ನ ಅಷ್ಟೇ ತಿಳ್ಕೊಳ್ರಿ. 9 ದೃಷ್ಟಾಂತಗಳನ್ನ ಹಿಂದೆ ಓದಿದ್ದನ್ನು ಮತ್ತೆ ವಿಸ್ತಾರ ಮಾಡೋ ಕಾಲ ಬಂದಾಗ ಮಾಡ್ತೀನಿ. ಆ 9 ದೃಷ್ಟಾಂತಗಳನ್ನ ಉದ್ದಾಲಕರು ಶ್ವೇತಕೇತುವಿಗೆ ನೀಡಿದ್ದು ಯಾತಕ್ಕೆ ಅಂತ ಪ್ರಶ್ನೆ ಈಗಿರೋದು. ಅರ್ಥ ಆಯ್ತಾ? ಏನಾಗಿದೆ, ಪರವ್ಯಾಖ್ಯಾನಕಾರರ ವ್ಯಾಖ್ಯಾನಗಳನ್ನು ನೋಡಿಬಿಟ್ಟರೆ ಜೀವಬ್ರಹ್ಮರ ಮಧ್ಯದಲ್ಲಿ ಅಭೇದವನ್ನ ಬೋಧಿಸಲು ಹೊರಟಿದೆ ಅಂತ ಅನಿಸ್ತದೆ. ಒಂದು ವೇಳೆ ಜೀವಬ್ರಹ್ಮರ ಮಧ್ಯದಲ್ಲಿ ಅಭೇದವನ್ನ ಹೇಳುವ ಉದ್ದೇಶ ಇದ್ದರೆ, ಯಾರಿಗೆ? ಉದ್ದಾಲಕರಿಗೆ, ಎಂತಹ ದೃಷ್ಟಾಂತಗಳನ್ನ ಕೊಡಬೇಕಾಗಿತ್ತು? ಒಂದೊಂದು ದೃಷ್ಟಾಂತದಿಂದಲೂ ಅಭೇದವು ತಿಳಿದು ಬರುವಂತಹದ್ದನ್ನು ಕೊಡಬೇಕಾಗಿತ್ತು. ನೋಡ್ರಿ, ಈಗ ಒಂದು ದೃಷ್ಟಾಂತ ಕೋಣಂತ. ಏನ್ ದೃಷ್ಟಾಂತ ಕೋಣಂತ ಅಂದ್ರೆ, ನೀನು ಕಂಠದಲ್ಲಿ ಧರಿಸಿರುವಂತಹ ಸುವರ್ಣದ ಹಾರ ಮತ್ತೆ ಕರ್ಣದಲ್ಲಿ ಧರಿಸಿರುವಂತಹ ಸುವರ್ಣದ ಕರ್ಣಗಳು ಎರಡೂ ಒಂದೇ. ಸರಿ, ಅದು ಅಭೇದ ದೃಷ್ಟಾಂತ. ಯಾಕೆ? ಇದು ಸುವರ್ಣದ್ದದ, ಇದು ಸುವರ್ಣದ್ದದ. ಗೊತ್ತಾಯ್ತಾ? ಹೆಂಗೆ ದೃಷ್ಟಾಂತ ಕೊಡ್ಬೇಕಾಗಿತ್ತು? ನೀನು ಕಂಕಣವನ್ನೇನ್ ಹಾಕೊಂಡಿದ್ದೀಯಲ್ಲ, ಇದು ಮತ್ತು ಕೊರಳಲ್ಲಿ ಏನ್ ಹಾಕೊಂಡಿದ್ದೀಯಲ್ಲ, ಎರಡೂ ಒಂದೇ. ಹಿಂಗ್ ದೃಷ್ಟಾಂತ ಕೊಟ್ರೆ ಇವೆರಡೂ ಸುವರ್ಣ ನಿರ್ಮಿತವಾದದ್ದರಿಂದ ಒಂದು ಎಂಬ ಐಕ್ಯ ಜ್ಞಾನ ಬರ್ತಿತ್ತು. ಮಗನಿಗೆ ಅಪ್ಪ ಐಕ್ಯವನ್ನೇ ತಿಳಿಸಬೇಕಾಗಿದ್ರೆ ದೃಷ್ಟಾಂತವಾಗಿ ಅಂಥವುಗಳನ್ನೇ ಕೊಡ್ಬೇಕಾಗಿತ್ತು. ಎಂಥದನ್ನು ಕೊಡ್ಲಿಕ್ಕೆ ತಾನ ಅಂತಂದ್ರೆ, ನಾನಾ ವೃಕ್ಷರಸಾಣಾಂ. ನೋಡಪ್ಪ, ನದಿಗಳ ದೃಷ್ಟಾಂತ ಗೊತ್ತದ.
ಆಮೇಲೆ ಜೇನುಗೂಡಿನ ದೃಷ್ಟಾಂತ, ಇವು ಎಲ್ಲವೂ, ಆಮೇಲೆ ಶಕುನಿ ದೃಷ್ಟಾಂತ, ಶಕುನಿ ಸೂತ್ರಯೋಹೋ, ಪಕ್ಷಿ ಹಾರ್ಕೊಂಡ್ ಬಂದ್ ಕೂತ್ ದೃಷ್ಟಾಂತ, ಇವು ಎಲ್ಲಾ ದೃಷ್ಟಾಂತಗಳೂ ಕೂಡ ಏನನ್ನ ತಿಳಿಸ್ತಾ ಇವೆ ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಭೇದವನ್ನೇ ತಿಳಿಸ್ತಾ ಇವೆ. ಪಕ್ಷಿಗೆ ಕಟ್ಟ್ಯಾರ, ಎಲ್ಲಿ ಕಟ್ಟ್ಯಾರ? ಹಗ್ಗಕ್ಕೆ ಕಟ್ಟಿ ಗೂಟಕ್ಕೆ ಕಟ್ಟ್ಯಾರ. ಆ ಪಕ್ಷಿ ಎಲ್ಲ ಕಡೆಗೆ ಹಾರ್ಕೊಂಡು ಬಂದು ಕೊನೆಗೆ ಜಾಗ ಸಿಗದೆ ಬಂದು ಅದ ಗೂಟದ ಮೇಲೆ ಕುತ್ಕೊಂಡಿತ್ತು. ಐಕ್ಯ ಅಂತ ಹೇಳಿ ನೋಡಂತ ಇದನ್ನ, ಐಕ್ಯ ಹೆಂಗದ? ಐಕ್ಯ ಹೆಂಗ್ ಹೇಳಿ ಬರ್ತಾ ಇದ್ರಲ್ಲಿ ಬರುವುದಿಲ್ಲ. ಆದ್ದರಿಂದ 9 ದೃಷ್ಟಾಂತಗಳನ್ನ ಕೊಟ್ಟು ಅವರ ಅಪ್ಪ ಮಾಡಿದ್ದೇನು ಅಂದ್ರೆ ಭೇದವನ್ನ ಬೋಧನೆ ಮಾಡಿದ್ದಾನೆ. ಹೌದಾ? ಸಂತೋಷ. ಹಂಗಿದ್ರೆ 9 ಯಾಕೆ ದೃಷ್ಟಾಂತ ಕೊಡ್ಬೇಕಾಗಿತ್ತು? 1 2 ಕೊಟ್ರೆ ಸಾಕಾಗಿತ್ತು. 9 ಸರ್ತಿ ಯಾಕೆ ಕೊಡ್ಬೇಕಾಗಿತ್ತು ಅಂತಂದ್ರೆ, ಹಾ, ಮತ್ ಭೇದವನ್ನು ಹೇಳೋದೇನು ಅಂದ್ರೆ, ಒಂದು ವೇಳೆ ನೀ ಆ ಭೇದ ಜ್ಞಾನ ಮಾಡಿಕೊಳ್ಳದೆ ಹೋದರೆ ಅನರ್ಥ ಅದನ್ನ ತಿಳಿಸ್ಬೇಕಾಗ್ಯದ. ಯಾಕಟ್ ಸರ್ತಿ ಹೇಳ್ತೀರ್ರಿ ಮಹಾರಾಜ್? ಒಂದ್ಸರಿ ಹೇಳಿದ್ರೆ ಅರ್ಥ ಆಗ್ತದ ನಮ್ಗ ಅಂದ್ರ, ಆಹಾ, ನಿನಗೆ ಅರ್ಥ ಇಲ್ಲ ಅಂಬುದಕ್ ನಾವು ಮೇಲಿನ ಮೇಲೆ ಹೇಳಿಕತ್ತಿಲ್ಲ, ತಿಳ್ಕೊಳ್ಳದೆ ಹೋದ್ರೆ ಅನರ್ಥ ಆಗ್ತದ ಅನ್ನೋದಕ್ಕೆ ಹೇಳಿಕೊಳ್ತೀವಿ. ಗೊತ್ತಾಯ್ತಾ? ಶ್ರೀಮದಾಚಾರ್ಯ ಹೆಂಗ್ ಹೇಳಿದ್ರು? 9 ಬಾರಿ ದೃಷ್ಟಾಂತವನ್ನ ಕೊಟ್ಟ ಉದ್ದೇಶ ಏನು ಅಂತ ಕೇಳಿದ್ರೆ, ನಿನಗೆ ತಿಳಿದದ್ದನ್ನೇ ತಿಳಿಸಬೇಕು ಅನ್ನುವುದು ಅಭಿಪ್ರಾಯ ಅಲ್ಲ. ಒಂದು ವೇಳೆ ಇದನ್ನು ನೀನು ತಿಳ್ಕೊಳ್ಳದೆ ಹೋದರೆ ಅನರ್ಥವಾಗುತ್ತದೆ ಅನ್ನುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಮತ್ತ ಅಲ್ರಿ, ಅಷ್ಟು ತಿಳ್ಕೊಳ್ಳಾರ್ದಂಗೆ ಹೋಗ್ತೀವೇನ್ರಿ ನಾವೇನ್ರ? ನಮಗ ಭೇದದಂತ ಗೊತ್ತಾಗ್ಲಿ ಅಂದ್ರೆ, ಸೂಕ್ಷ್ಮವಾಗಿದೆ ಭೇದ, ದುರ್ಜ್ಞೇಯವಾಗೇದ, ಬಹಳ ಕಷ್ಟದಿಂದ ನಾವು ಭೇದವನ್ನು ತಿಳ್ಕೋಬೇಕಾಗಿದೆ ಹೊರತಾಗಿ ಸುಲಭದಿಂದ ತಿಳ್ಕೊಳ್ಳಿಕ್ಕಾಗ ಇಲ್ಲ. ದುರ್ಜ್ಞೇಯ ಅಂದ್ರೆ ಕಷ್ಟ ಸಾಧ್ಯ, ದುರ್ಜ್ಞೇಯವಾಗಿದೆ ಅಂತಂದ್ರೆ ಸುಲಭದಿಂದ ತಿಳಿಯಕ್ಕಾಗೋದಿಲ್ಲ ಅಂತ ಅರ್ಥ. ಬರ್ದಿಟ್ಕೊಳ್ರಿ ಆ ಶಬ್ದ, ಬೇಕಾದ್ರೆ ಗೊತ್ತಾಗಿಲ್ಲ ಅಂದ್ರೆ ದುರ್ಜ್ಞೇಯವಾಗಿದೆ ಅಂದ್ರೆ ತಿಳಿಯೋದು ಕಷ್ಟ ಅಂತ ಅರ್ಥ. ದುರ್ಜ್ಞೇಯ ಅನ್ನೋ ಶಬ್ದಕ್ಕೆ ತಿಳಿಯುವುದು ಕಷ್ಟವಾಗಿದೆ. ಆಯ್ತಾ? ಮುಂದೆ ಭೇದ ಹೇಳೋ ದೃಷ್ಟಾಂತಗಳು ಯಾವುದು ಅಂತ ಹೇಳಿದ್ರು, ಅಭೇದ ಹೇಳದೆ ಇರೋ ದೃಷ್ಟಾಂತಗಳು ಯಾವುದು ಅಂತ ಮುಂದೆ ಹೇಳ್ತಾರೆ. ಸರಿ ಆಯ್ತಾ? ಭೇದ ಅದಕ್ಕೇನಾಯ್ತು ಈಗ ಅಂದ್ರೆ ದೃಷ್ಟಾಂತ ಸಹಿತವಾಗಿ ಹೇಳ್ತಿದ್ದಾರೆ. 9 ದೃಷ್ಟಾಂತ ಕೊಟ್ಟದ್ದು ಯಾಕ ಅಂತ ಕೇಳಿದ್ರೆ, 9 ಪ್ರಕರಣಗಳಲ್ಲಿಯೂ ದೃಷ್ಟಾಂತ ಪೂರ್ವಕವಾಗಿ ಭೇದವನ್ನೇ ಹೇಳಿದ್ದರಿಂದ ಏನಾಯ್ತು ಅಂತಂದ್ರೆ ಅದು ಎಷ್ಟು ಕಷ್ಟದ ತಿಳ್ಕೊಳ್ಳೋದು ಅಂತ ಗೊತ್ತಾಯ್ತು. ಓಕೆ, ಮುಂದೆ ಹೋಗೋಣ ಬರ್ರಿ. ನಚ ಅಭೇದೆ ಕಶ್ಚಿತ್ ದೃಷ್ಟಾಂತ ಉಕ್ತಃ. 9 ದೃಷ್ಟಾಂತಗಳು ಭೇದ ವಿಷಯದಲ್ಲೇ ಅವ. ಎರಡನೇದ್ದು, ಅಭೇದ ವಿಷಯದಲ್ಲಿ ಯಾವುದೂ ದೃಷ್ಟಾಂತ ಇಲ್ಲ. ಸರಿ ಆಯ್ತಾ? ಏನಂತ ಹೇಳಿದ್ದು ಅಂತ ಹೇಳಿ, ಆ ಭೇದ ಯಾಕ ದುರ್ಜ್ಞೇಯ ಆಗ್ಯದ ಅಂತ ಒಂದು ಸುಮ್ಮನೆ ನೆನಪಾತು ಈ ಸದ್ಯಕ್ಕೆ ಅಂತ ಹೇಳಿಕತ್ತೀನಿ. ಏನಂತ ನೆನಪಾತು? ಈಗ ಘಟ ಮತ್ತು ಪಟ ಇವೆರಡು ವಸ್ತುಗಳವ. ಘಟಪಟಗಳ ಮಧ್ಯದಲ್ಲಿ ಇವೆರಡೂ ಭಿನ್ನ ಅಂತ ಹೇಳಲಿಕ್ಕೆ ಹೆಂಗ್ ಸಾಧ್ಯ ಆಗ್ತಾ ಹೇಳಿ ನೋಡಂತ? ಏನ್ ಹೇಳಬಹುದು? ಘಟಪಟಗಳು ಭಿನ್ನ ಅಂತ ಹೇಳೋದು ಹೆಂಗ್ ಗೊತ್ತಾಗಬೇಕು? ಘಟದಿಂದ ಪಟ ಭಿನ್ನವಾಗಿದೆ, ಪಟದಿಂದ ಘಟ ಭಿನ್ನವಾಗಿದೆ ಅನ್ನೋ ಕಾಲಕ್ಕೆ ಭೇದ ಎಲ್ಲದ ತೋರ್ವಲ್ತಲ್ಲ ನಮಗ. ಕೈಯಾಗಿನ್ ಸಿಕ್ತೇನೆ ಹೇಳೋಣಂತ, ಇದು ಘಟ ಇದು ಪಟ ಅಂತ ಇಷ್ಟೇ ಕಾಣ್ಲಿಕ್ಕತ್ತದ, ಅವೆರಡರ ಮಧ್ಯದಲ್ಲಿ ಭೇದ ತೋರ್ಬತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಭೇದ ಅಂತನ್ನುವುದು ವಸ್ತುವಿನ ಸ್ವರೂಪವೇ ಆಗಿರುತ್ತದೆ. ನಮ್ಮ ಸಿದ್ಧಾಂತದಲ್ಲಿ ಭೇದ ಇದು ವಸ್ತು ಸ್ವರೂಪ. ಬರೆದಿಟ್ಕೊಳ್ರಿ, ಭೇದವು ವಸ್ತು ಸ್ವರೂಪವಾಗಿದೆ. ಭೇದ ಎನ್ನುವುದು ವಸ್ತುವಿನ ಸ್ವರೂಪವೇ ಆಗ್ಯದ ಅಂತ ಯಾಕಂತೀರಿ ಅಂದ್ರೆ, ವಸ್ತು ತಿಳಿಯುವ ಕಾಲದಲ್ಲಿಯೇನೆ ಅವೆರಡರ ಮಧ್ಯದಲ್ಲಿದ್ದ ಭೇದವು ತಿಳಿದಿರ್ತದೆ. ಗೊತ್ತಾಯ್ತಾ? ಘಟ ಇದು ಪಟ ಅಂತ ತಿಳಿಯೋ ಕಾಲಕ್ಕೇನೆ ಘಟವು ಪಟದಿಂದ ಭಿನ್ನವಾಗಿದೆ ಅಂತ ತಿಳಿದಿರ್ತದ. ಇಲ್ಲದೆ ಹೋದ್ರ ಘಟದಿಂದ ನೀರು ತರಬೇಕು ಪಟದಿಂದ ನೀರು ತರಬೇಕು ಅಂತ ಕನ್ಫ್ಯೂಸ್ ಆಗ್ಬೇಕು ಅವಂಗ. ಪಟ ಉಟ್ಕೊಳ್ಳೋ ಘಟ ಹಿಡ್ಕೊಂಡು ಹೋಗ್ಲೋ ಅಂತ ಅನಿಸ್ಬೇಕಾಗ್ತದ ಅವಂಗ. ಅಂತೂ ಹಂಗ ಅಂತೂ ಆಗಿಲ್ಲಲ್ಲ. ಆಗಿಲ್ಲ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅದ್ರ ಅಭಿಪ್ರಾಯ ಅದಕ್ಕ ಭೇದವು ಗೃಹೀತವಾಗಿದೆ ಅಂತ ಅರ್ಥ. ಸರಿ ನೋಡ್ರಿ, ಇನ್ನು ಮುಂದೆ
ನಚ ಅಭೇದೆ ಕಶ್ಚಿತ್ ದೃಷ್ಟಾಂತಹ ಉಕ್ತಃ 9 ದೃಷ್ಟಾಂತ ಕೊಟ್ಟಾರೆ 9 ದೃಷ್ಟಾಂತದೊಳಗೂ ಕೂಡ ಅಭೇದಕ್ಕೆ ಒಂದೂ ಇಲ್ಲ. ಯಾಕ ನಹಿ ಶಕುನಿ ಸೂತ್ರಯೋಹೋ ಮೊದಲನೇ ಪಕ್ಷಿ ಮತ್ತು ಹಗ್ಗ ಅಭಿನ್ನನೋ ಭಿನ್ನನೋ ಹೇಳ್ರಿ. ನಾನಾ ವೃಕ್ಷರಸಾನಾಂ ಬೇರೆ ಬೇರೆ ಮರಗಳ ಜೇನುಗಳು, ನದಿ ಸಮುದ್ರಯೋಹೋ ನದಿ ಮತ್ತು ಸಮುದ್ರಗಳು, ವೃಕ್ಷ ಪರಮಾತ್ಮನೋಹೋ ವೃಕ್ಷ ಹಾಗೂ ಪರಮಾತ್ಮ, ಧಾನ ಪರಮಾತ್ಮನೋಹೋ ಬೀಜ ಮತ್ತು ಪರಮಾತ್ಮಗಳು, ಲವಣೋದಕಯೋಹೋ ಲವಣ ಉಪ್ಪು ಮತ್ತು ಉದಕ, ಪುರುಷ ಗಾಂಧಾರಯೋಹೋ ಪುರುಷ ಗಾಂಧಾರರು, ನಿಯತಜ್ಞಾನ ಅನಿಯತ ಜ್ಞಾನಯೋಹೋ ತಿಳಿದುಕೊಂಡಿರುವಿಕೆ ತಿಳಿದುಕೊಳ್ಳದೇ ಇರುವಿಕೆ ಅಂತ ಅನ್ನೋದು, ಚೋರ ಅಪಕ್ರಿಯಮಾಣಯೋಶ್ಚ ಕಳ್ಳ ಮತ್ತು ಕದಿಯುವಂತಹ ವಸ್ತು ಎರಡು ಭಿನ್ನನೋ ಅಭಿನ್ನನೋ. ಕಳ್ಳ ಕದಿಯುವ ವಸ್ತು ಅಭಿನ್ನ ಅಂತ ಅಂದ್ಬಿಟ್ರೆ ಕಳ್ಳಗೆ ಶಿಕ್ಷೆ ಕೊಡೋಂಗಿಲ್ಲ ಇಲ್ರಿ, ವಸ್ತುಗೆ ಶಿಕ್ಷೆ ಕೊಟ್ರೆ ಸಾಕು. ಅದಕ್ಕೆ ಅಭೇದ ಅಸ್ತಿ, ಅಭೇದವಿಲ್ಲ. ಆದ್ದರಿಂದ 9 ದೃಷ್ಟಾಂತಗಳು ಕೂಡ ಸ್ಪಷ್ಟವಾಗಿ ಏನ್ ತಿಳಿಸ್ತಾವ? ಭೇದವನ್ನೇ ತಿಳಿಸುತ್ತವೆ. ಸರಿ, ಇದಿಷ್ಟು ಪರವ್ಯಾಖ್ಯಾನಕಾರರಲ್ಲಿ ಇರುವ ದೋಷಗಳನ್ನು ತೋರಿಸಿಬಿಟ್ಟು ಇನ್ನು ಮತ್ತೆ ಹೊಸ ಅಭಿಪ್ರಾಯಕ್ಕೆ ಬರ್ತಾರೆ. ಏನಂತಾರೆ ನೋಡ್ರಿ, ಮಹಾ ತಾತ್ಪರ್ಯ ವಿರೋಧಶ್ಚ ಅಭೇದೇ. ಏನು ಮಹಾ ತಾತ್ಪರ್ಯ? ಒಟ್ಟಾರೆ ಇಡೀ ಶಾಸ್ತ್ರ ಪ್ರಪಂಚ, ಒಟ್ಟಾರೆ ಸಂಪೂರ್ಣವಾದ ಶಾಸ್ತ್ರ ಪ್ರಪಂಚ ಏನದ ಅದಕ್ಕೆ ವಿರುದ್ಧವಾಗ್ತದ ನೀವು ಜೀವಬ್ರಹ್ಮರು ಅಭಿನ್ನರು ಅಂತ ವ್ಯಾಖ್ಯಾನ ಮಾಡಿದರೆ. ಹೆಂಗ? ವಿಷ್ಣೋ ಪರಮೋತ್ಕರ್ಷೈ ಸರ್ವ ಪ್ರಮಾಣಾನ ಮಹಾ ತಾತ್ಪರ್ಯಂ ಭಗವತ ಅಭಿಹಿತಂ. ಏನು? ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿಯೇ ಎಲ್ಲಾ ಪ್ರಮಾಣಗಳ ಮಹಾ ತಾತ್ಪರ್ಯವಿದೆ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ತಿಳಿತದಲ್ಲ ಏನಂತ ಹೇಳಿ? ಪರಮಾತ್ಮನೇ ಖುದ್ದಾಗಿ ಏನ್ ಹೇಳ್ಯಾನ? ಎಲ್ಲಾ ಪ್ರಮಾಣಗಳು ಭಗವಂತನ ಸರ್ವೋತ್ತಮತ್ವ ವಿಷಯದಲ್ಲಿಯೇ ಹೊರಟಾವ. ಈಗ ಒಂದು ವೇಳೆ ಜೀವಬ್ರಹ್ಮರ ಐಕ್ಯದಲ್ಲಿ ಹೊರಟಾವ ಅಂತಾಗಿದ್ರೆ ಪರಮಾತ್ಮ ಈ ಮುಂದಿನ ಮಾತುಗಳನ್ನು ಹೇಳಬಾರ್ದಾಗಿತ್ತು. ಯಾವ ಮಾತುಗಳು ನೋಡ್ಕೊಳ್ರಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಯಾವುದಿದು? ಭಗವದ್ಗೀತಾ ವಾಕ್ಯ 15ನೇ ಅಧ್ಯಾಯದ ಮುಂದೆ 4-8 ಶ್ಲೋಕಗಳನ್ನು ಕೊಡ್ತಾರೆ ಆಚಾರ್ಯರು. ಶ್ರೀಮದ್ ಆಚಾರ್ಯರಿಗೆ ಭಗವದ್ಗೀತೆಯ 15ನೇ ಅಧ್ಯಾಯ ಬಲು ಪ್ರೀತಿ. ಯಾಕ ಅಂದ್ರೆ ಅದ್ರೊಳಗೆ ಸ್ಪಷ್ಟವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಲಾಗ್ತದೆ. ಕೃಷ್ಣನೇ ಹೇಳ್ತಾನೆ, ಉಳಿದವ್ರು ಹೇಳೋದು ಬೇಡ. ಏನಂತಾನ? ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಅರ್ಜುನ, ಇಬ್ರು ಪುರುಷರಿದ್ದಾರಪ್ಪ ಈ ಲೋಕದಾಗ. ಏನ್ರಿ ಕೃಷ್ಣ, ನೀವೊಬ್ಬ ಪುರುಷ ನಾವೊಬ್ಬ ಪುರುಷ, ಏನ್ ಮತ್ತೆ ಇಬ್ರ ಪುರುಷ ಇದ್ದಾರ ಅಂದ್ರ ಏನು? ಗಂಡಸ ಯಾರಿದ್ದಾರ ಅಂತ ಯಾರೋ ಕೇರಂತ. ಅದಕ್ಕೆ ಅವ್ರು ಬಾಜು ಕೂತವ್ರು ಯಾರಿದ್ದಾರೆ ನೋಳಿಗೆ ತಿಂದಂತ. ಏನು ಅಣ್ಣಿಗೇರಿಯವರ ಋತ್ಮಾಚಾರ, ಇಲ್ಲಿ ಯಾರು ಗಂಡಸಿದ್ದಾರ ಅಂತ ಯಾರೋ ಕೂಗಿದ್ಕೊಳ್ಳ ಹಿಂದ ಮುಂದೆ ನೋಡ್ಲಿಕ್ಕಂತವ. ಅದಕ್ಕೆ ಅವ ಅರ್ಜುನ ಕೇಳಿದ್ದಕ್ಕ ಯಾರಪ್ಪ ಇಬ್ರು ಪುರುಷರು ಅಂದ್ರೆ ನಾವೊಬ್ಬ ನೀವೊಬ್ಬ ಅಂತ ಅರ್ಥ ಅಲ್ಲ. ಮತ್ತದಕ್ಕ ಮತ್ತೇನು? ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಕ್ಷರ ಪುರುಷ ಹಾಗೂ ಅಕ್ಷರ ಪುರುಷನೆಂಬುದಾಗಿ ಇಬ್ಬರಿದ್ದಾರ. ಸರಿ ಆಯ್ತಾ? ಅಕ್ಷರ ಸರ್ವಾಣಿ ಭೂತಾನಿ. ಎಲ್ಲ ಭೂತಗಳೇನವ ನೋಡ್ರಿ. ಭೂತಗಳು ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ನಮ್ಮವರೆಗೆಲ್ಲರೂ ಕೂಡ ಕ್ಷರ ಪುರುಷರು ಅಂತ ಹೆಸರು. ಕೂಟಸ್ಥೋಕ್ಷರ ಉಚ್ಯತೆ. ಅಕ್ಷರ ಪುರುಷ ಅಂದ್ರೆ ಯಾರು? ಕೂಟಸ್ಥ ಮಹಾಲಕ್ಷ್ಮೀ ದೇವಿ, ಅವಳಿಗೆ ಅಕ್ಷರ ಅಂತ ಕರೆದಿದ್ದಾರೆ. ಅಕ್ಷರ ಪುರುಷ ಅಂತ ಹೆಸರು ಆಕಿಗೆ. ಯಾರಿಗೆ? ಲಕ್ಷ್ಮೀ ದೇವಿಗೆ. ಸ್ತ್ರೀ ಆದರೂ ಕೂಡ ಪುರುಷ ಶಬ್ದದಿಂದ ಕರ್ಸ್ಕೋತಾಳಕಿ. ಸ್ತ್ರೀಯರಿಗೂ ಕೂಡ ಪುಲ್ಲಿಂಗದಿಂದ ಪುರುಷ ಶಬ್ದದಿಂದ ಕರಿಬಹುದು ಅಂತಾಯ್ತು. ಯಾಕ? ಅದು ಶಬ್ದ ಸ್ವಭಾವವೇ ಹೊರತಾಗಿ ಅಲ್ಲಿ ಲಿಂಗಕ್ಕೇನು ಸಂಬಂಧ ಬರುವುದಿಲ್ಲ. ಅವಾಗ ಮುಂದ ಉತ್ತಮ ಪುರುಷ ಸ್ತನ್ಯ. ಇವರಿಬ್ಬರನ್ನ ಬಿಟ್ಟು ಮತ್ತೊಬ್ಬ ಇದ್ದಾನ ಪುರುಷವ. ಯಾರವ? ಪುರುಷೋತ್ತಮ ಅಂತ ಹೆಸರು ಅವಂಗ. ಕ್ಷರ ಪುರುಷ ಅಕ್ಷರ ಪುರುಷ ಹಾಗೂ ಅವರಿಬ್ಬರಿಗಿಂತಲೂ ಮೇಲಿರುವಂತಹ ಪುರುಷೋತ್ತಮ. ಅನ್ಯ ಪರಮಾತ್ಮ ಇತ್ಯುದಾಹತಃ. ಅವನನ್ನ ಏನ್ ಕರೆದದ ವೇದ ಅಂದ್ರೆ ಪರಮಾತ್ಮ ಪರಮಾತ್ಮ ಅಂತ ಕರೆದದ. ಯೋ ಲೋಕತ್ರಯ ಮಾವಿಷ್ಯ. ಅವ ಹೆಂಗಿದ್ದಾನ? 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಬಿಭರ್ತಿ 3 ಲೋಕಗಳನ್ನ ಆಶ್ರಯ ಕೊಟ್ಟಿದ್, 3 ಲೋಕಕ್ಕೂ ಆಶ್ರಯವನ್ನು ಕೊಟ್ಟಿದ್ದಾನೆ. ಅವ್ಯಯ 3 ಲೋಕಗಳು ನಾಶವಾದರೂ ಅವನಾಶ ಆಗೋದಿಲ್ಲ. ಈಶ್ವರ ಈ 3 ಲೋಕಕ್ಕೂ ಒಡೆಯನಾಗಿದ್ದಾನೆ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಅರ್ಜುನ, ಯಾವ ಕಾರಣಕ್ಕಾಗಿ ನಾನು ಕ್ಷರಪುರುಷನಿಂದಲೂ ಅತೀತನಾಗಿದ್ದೇನೆ, ಅಕ್ಷರ ಪುರುಷದಿಂದಲೂ ಉತ್ತಮನಾಗಿದ್ದೇನೋ ಅದಕ್ಕೆ ನನಗೆ ಲೋಕದಲ್ಲಿ ವೇದದಲ್ಲಿ ಪೌರುಷೇಯ ಆಗಮ ಹಾಗೂ ಅಪೌರುಷೇಯ ಆಗಮಗಳಲ್ಲಿ ಪುರುಷೋತ್ತಮ ಎಂದು ಕರೆಯುತ್ತಾರೆ. ಯೋ ಮಾಮೇವ ಮಸಮ್ಮೂಢ ಜಾನಾತಿ ಪುರುಷೋತ್ತಮಂ. ಹೀಗೆ ನನ್ನನ್ನು ನಿಖರವಾಗಿ ಸ್ಪಷ್ಟವಾಗಿ
ಏನೋ ಭ್ರಾಂತಿ ಇಲ್ಲದೆ ತಿಳ್ಕೊಳ್ತಾನೋ ಪುರುಷೋತ್ತಮ ಅಂತ ತಿಳಿದುಕೊಂಡು ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅವ ಸಮಗ್ರ ಶಾಸ್ತ್ರಾರ್ಥವನ್ನು ತಿಳಿದಂತೆ ಆಯಿತು, ಅವ ಎಲ್ಲ ರೀತಿಯಿಂದಲೂ ನನ್ನ ಸೇವೆಯನ್ನ ಮಾಡಿದಂತಾಯಿತು. ನೋಡಿ ಕೃಷ್ಣ ಏನಂದಾನ, ನನ್ನನ್ನು ಸರ್ವೋತ್ತಮ ಅಂತ ತಿಳಿದುಕೊಂಡ್ರೆ ಸಕಲ ಶಾಸ್ತ್ರಾರ್ಥವನ್ನು ತಿಳಿದಂತೆ, ನನ್ನ ಸರ್ವೋತ್ತಮ ಅಂತ ತಿಳಿದುಕೊಂಡ್ರೆ ಎಲ್ಲ ರೀತಿಯಿಂದಲೂ ನನ್ನ ಸೇವಾ ಮಾಡಿದಂತೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ. ಇದು ಶಾಸ್ತ್ರದ ರಹಸ್ಯಪ್ಪ, ನನಗೆ ಹೇಳಿದ್ದೀನಿ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಈ ಶಾಸ್ತ್ರದ ಸಾರವೆನಿಸಿರುವಂತಹ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದಾಗ ಅವನಿಗೆ ಅಪರೋಕ್ಷ ಜ್ಞಾನ ಉಂಟಾಗುತ್ತದೆ, ಮುಕ್ತನಾಗ್ತಾನೇ. ಇತಿ, ಇದಿಷ್ಟು ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಬಂದದ್ದು. ಒಂದು ವೇಳೆ ವೇದವು ಸ್ವಮಪೀತೋ ಭವತಿ ಅಂತನ್ನುವಂತಹ ಮಾತಿನಲ್ಲಿ ಜೀವಬ್ರಹ್ಮರಿಗೆ ಐಕ್ಯ ಹೇಳ್ತಾ ಇದೆ ಅಂತ ನೀವು ವ್ಯಾಖ್ಯಾನ ಮಾಡಿದರೆ ಭಗವದ್ಗೀತೆಗೆ ಸಂಪೂರ್ಣ ವಿರೋಧ ಬರ್ತದೆ. ಯಾಕ? ದೇವರೇನಂತಾನ, ನಾನು ನಿಮ್ಮೆಲ್ಲರಿಗಿಂತಲೂ ಉತ್ತಮನಿದ್ದೀನಿ ಅಂತ ಹೇಳ್ಕೊಂಡಾನ. ಒಂದು ವೇಳೆ ಅಭಿನ್ನನಿದ್ದೀನಿ ಅಂತ ಹೇಳ್ಕೊಂಡಿದ್ರೆ ನೀವು ಹಂಗೆ ವ್ಯಾಖ್ಯಾನ ಮಾಡಿ ಸರಿ ಇರ್ತಿತ್ತು. ಆಮೇಲೆ ಅವ ಹಂಗೆ ಹೇಳ್ಕೊಂಡಿಲ್ಲ, ಹೆಂಗೆ ಹೇಳ್ಕೊಂಡಾನವ? ನಾವು ಉತ್ತಮ ಇದ್ದೀನಿ ಅಂತ ಹೇಳ್ಕೊಂಡಾನ. ಒಂದು ತಿಳಿತಿಲ್ಲ ಏನಂತ ಹೇಳಿ ವಿಷಯ. ಮೂರನೇದ್ದು ಮುಂದೆ ಹೋಗೋಣ ಬರ್ರಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಮುಂದಿನ ಶ್ಲೋಕ ಏನಾದ್ರು ನೋಡ್ಕೊಳ್ರಿ. ಯಜ್ಞ ತಪಸಾಂ ಭೋಕ್ತಾರಂ, ಬಹಳ ಚಂದದ. ನೀನು ಮಾಡುವಂತ ಅರ್ಜುನ, ನೀನು ಮಾಡುವಂತಹ ಎಲ್ಲ ಯಜ್ಞಗಳು ಹಾಗೂ ಎಲ್ಲ ವ್ರತಗಳು, ಈ ತಪಸ್ಸು ವ್ರತಗಳೆಲ್ಲದರ ಫಲವನ್ನ ಭೋಕ್ತಾರಂ, ಭೋಗ ಮಾಡುವಂಥವು ನಾನಾಗಿದ್ದೀನಿ. ಯಾಕಪ್ಪ ಅಂದ್ರ ಸರ್ವಲೋಕ ಮಹೇಶ್ವರಂ, ನಾನು ಸಮಸ್ತ ಲೋಕಕ್ಕೆ ಒಡೆಯನಾದದ್ದರಿಂದ ಎಲ್ಲದರ ಮೇಲೂ ನನ್ನದೇ ಅಧಿಕಾರ ಉಂಟು. ಗಂಭೀರವಾಗಿ ಹೇಳ್ತಾನೆ ದೇವರು. ನೀವ್ಯಾರೋ ಯಜ್ಞ ಮಾಡಿರಿ, ಕರ್ಮ ಮಾಡಿರಿ, ಮತ್ತ ಅದರ ಫಲ ನನಗ್ ಬರ್ಲಿ ಅಂತ ನೀವ್ ಅಂತೀರಿ ಅಂದ್ರೆ ದೇವರಂತಾನ, ನಿಮಗೆ ಯಾಕೆ ಬರ್ಬೇಕು ಅಂತ ಕೇಳ್ತಾನವ. ಯಜ್ಞ ಕರ್ಮಗಳು ತಪಸ್ಸು ಎಲ್ಲದಕ್ಕೂ ನಾನು ಯಜಮಾನ, ನಾನು ಸ್ವಾಮಿ. ಅಂದ ಮೇಲೆ ಸ್ವಾಮಿಗೆ ಫಲ ಬರಬೇಕೋ ಸೇವಕನಿಗೆ ಫಲ ಬರಬೇಕೋ? ಬರುವುದಿಲ್ಲ. ಮನೆಯಲ್ಲಿ ಮತ್ತ ಸ್ವಚ್ಛ ಕಸ ಬಳದಾವ ಸೇವಕ ಕಸ ಬಳದಾನ, ಮತ್ತ ಮಂಚದ ಮೇಲೆ ಚಂದ ಹಸ್ಯಾನ, ಲೈಟ್ ಎಲ್ಲ ಮಾಡ್ಯಾನ. ಅದಕ್ಕೆ ಯಜಮಾನ ಬಂದ್ ಏನ್ ಮಾಡ್ತಾನ? ಮಲ್ಕೋತಾನ ಅಷ್ಟ. ಅದ್ರ ಮೇಲೆ ಆರಾಮ ಎಂಜಾಯ್ ಮಾಡ್ತಾನ. ರೀ ನಾ ಕಸ ಬಳದೇನ್ರಿ, ನಾ ಸ್ವಚ್ಛ ಮಾಡ್ಕೊಂಡಿನ್ರಿ, ನಾ ಕೊಡ್ತೀನ್ರಿ ಅಂತ ತಿಳ್ಕೊಂಡು ಇವ ಎಲ್ಲರ ಸೇವಕ ಬಂದ ಅಂದ್ರ ಗೆಟ್ ಲಾಸ್ಟ್ ಅಂತಾನ ಮೊದ್ಲು. ಮಗನ ನನ್ನ ಮನಿ ಅದ ಅಂತಾನ. ಹಾಗಿದ್ದರೆ ಮತ್ತ ಹಂಗಾರ ಅವಂಗೇನು? ಅವ ಸ್ವಚ್ಛತಾದಿಗಳನ್ನ ಮಾಡಿದ್ದಕ್ಕ ಮತ್ತೊಂದು ಶುಂಠಿ ಬರೋಷ್ಟು ಬೆಲೆ ಕಾಸು ಕೊಡ್ತಾನ. ಕಾಸಿನ ಶುಂಠಿ ಕೊಡ್ತಾನ, ಅಷ್ಟ ಮುಗಿದು ಹೋದ ಕೆಲಸ. ಹಂಗ ನಮಗೆ ಬರುವಂತಹ ಫಲ ಹೆಂಗಿರ್ತದ ಅಂದ್ರೆ ಅಷ್ಟೇ ಇರ್ತದೆ. ಅಂದಮೇಲೆ ನಾವು ಅವರು ಭಿನ್ನರು ಎಂಬುದಕ್ಕೆ ಇದಕ್ಕಿಂತ ದೃಷ್ಟಾಂತ ಏನ್ ಬೇಕು? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅರ್ಜುನ, ಸರ್ವಭೂತಾನಾಂ ಸುಹೃದಂ, ಎಲ್ಲ ಜೀವಿಗಳಿಗೆ ನಾನು ಮಿತ್ರ ಅಂತ ತಿಳ್ಕೊಳ್ಬೇಕಂತ ದೇವರಂತಾನ. ತಿಳಿದ್ರೆ ಆ ತಿಳುವಳಿಕೆಯೇ ನಮಗೇನಾಗ್ತದ ಅಂದ್ರ ಮೋಕ್ಷ ಸಾಧನವಾಗಿದೆ ಅಂತ ಹೇಳ್ತಾನ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಈಗ ನೋಡ್ರಿ, ಈಗ ಆ ಇದ್ರದ್ದು ಏನದು ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಎನ್ನುವಂತಹ ಮಾತು ನಮಗೇನು ಇಂಡಿಕೇಟ್ ಮಾಡ್ಲಿಕ್ಕದ? ಸುಹೃದಂ ಸರ್ವಭೂತಾನಾಂ ಮಾಂ, ನಾವು ದೇವರನ್ನ ಮಿತ್ರನೆಂಬುದಾಗಿಯೂ ಸ್ಮರಣೆ ಮಾಡಬಹುದು. ಕೇವಲ ಸ್ವಾಮಿ ಸ್ಮರಣೆ ಅಲ್ಲ. ಏನ್ ಮಾಡ್ಲಿಕ್ಕೆ ಇಷ್ಟು ದಿವಸ ನಾವು ಕೇವಲ ಸ್ವಾಮಿ 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 ಅಲ್ಲಿಗಿದ್ವಿ. ಈಗ ಸ್ವಾಮಿತ್ವದ ಜೊತೆಗೆ ಮಿತ್ರತ್ವದನ್ನು ಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ. ನಮ್ ಫ್ರೆಂಡ್ ಇದ್ದಾನ್ರಿ, ನಮಗೇನ್ ಟೆನ್ಷನ್ ಇಲ್ಲ. ನಮ್ ಫ್ರೆಂಡ್ ಇದ್ದ, ನಮಗೆ ಯಾಕೆ ಟೆನ್ಷನ್ ಬಾ ಅಂತ ಹೇಳಿ ನಾವು ದೇವರ ಮೇಲೆ ಫ್ರೆಂಡತ್ವವನ್ನ ಅಂದ್ರೆ ಮಿತ್ರತ್ವವನ್ನ, ಅದು ಇಂಗ್ಲಿಷಕ್ಕೆ ಸಂಸ್ಕೃತ ಕೂಡಿಸ್ಬಾರ್ದು, ಇದನ್ನ ಫ್ರೆಂಡತ್ವ ಅನ್ಬಾರ್ದು, ಅದಕ್ಕೆ ಮಾತಪ್ಪ ಆಗ್ತಾವ. ಅದಕ್ಕೆ ಮಿತ್ರತ್ವವನ್ನ ದೇವರು ನಾವು ಇಬ್ರು ಫ್ರೆಂಡು, ನಮಗೂ ಅವ್ರಿಗೂ ಫ್ರೆಂಡ್ಶಿಪ್ ಅದ ಅಂತ ಹೇಳ್ಬೋದು. ಆ ಶಿಪ್ ಅದ ನೋಡ್ರಿ, ಫ್ರೆಂಡ್ಶಿಪ್ ಅನ್ನೋದೇ ಫ್ರೆಂಡತ್ವ ಅಂತ ಅರ್ಥದಕ್ಕೆ, ಮಿತ್ರತ್ವ ಅಂತ ಅರ್ಥದಕ್ಕೆ. ಅದಕ್ಕ ಆ ಮಿತ್ರತ್ವವನ್ನ ಹೇಳಿಕ್ ಬರ್ತದೆ ನೋಡ್ರಿ. ಹೊಸ ಮುಖದ ಚಿಂತನೆ ಏನ್ ಇವತ್ತು ನಾವು ಕಲ್ತದ್ದು ಅಂದ್ರೆ, ದೇವರ ಜೊತೆಗೆ ಮಿತ್ರನಂತೆ ಅತ್ಯಂತ ಪ್ರೇಮದಿಂದ ಮಾತಾಡ್ಬೋದು. ನಾವ್ ಹೆಂಗ ನಮ್ಮ ಮಿತ್ರರ ಮುಂದೆ ಎಲ್ಲ ಹಂಚ್ಕೋತೀವೋ ಹಂಗ ದೇವ್ರ ಮುಂದೆ ಎಲ್ಲ ಹಂಚ್ಕೊಳಿಕ್ ಬರ್ತದೆ. ದೇವರ ಕಡೆಯಿಂದ ಸಲಿಗೆಯಿಂದ ತಗೊಳಿಕ್ ಬರ್ತದೆ, ಇಲ್ಲೇ ಬರುವುದಿಲ್ಲ. ನಮ್ದು ನಮ್ ಫ್ರೆಂಡ್ ಬೇರೆ ಏನ್ರಿ ಎಲ್ಲರ ಅಂತ ತಿಳ್ಕೊಂಡು ಅಂತಿರ್ತೀವಿಲ್ಲ ನಾವು. ಹಂಗ ಅವ್ರ ಸ್ಕೂಟರು, ಅವ್ರ ಕಾರು, ಅವ್ರದ್ದು ಅಂಗಿ ಪ್ಯಾಂಟ್ ಎಲ್ಲ ಉಪಯೋಗಿಸ್ತಿರ್ತೀವಿ ನಾವು. ಧೋತ್ರ ಪಾತ್ರ ಎಲ್ಲ ಉಪಯೋಗಿಸ್ತಿರ್ತೀವಲ್ಲ. ಹಂಗ ಭಗವಂತನ ಜಗತ್ತು ಭಗವಂತನ ಅಧೀನ, ನಮ್ಮ ಮಿತ್ರಂದು ನಾವು ಉಪಯೋಗಿಸ್ಲಿಕ್ಕೀವಿ ಅಷ್ಟೇ.
ನಮ್ಮ ಫ್ರೆಂಡ್ ಅಂದು ನಾವು ಉಪಯೋಗಿಸ್ತೀವಿ. ಈಗ ದೋಷ ಆಗೋದಿಲ್ಲ, ಇಲ್ಲಾಂದ್ರೆ ದೋಷ ಆಗ್ತಿತ್ತು, ನೆನಪಿಟ್ಟುಕೊಳ್ರಿ. ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯ ಜ್ಞಾತವ್ಯಮವಶಿಷ್ಯತೆ. ಅರ್ಜುನ, ನಿನಗೆ ಜ್ಞಾನ ವಿಜ್ಞಾನ ಎರಡೂ ಹೇಳ್ತೀನಿ. ಜ್ಞಾನಂ ತೇಹಂ ಸ ವಿಜ್ಞಾನಂ, ವಿಜ್ಞಾನ ಸಹಿತವಾದ ಜ್ಞಾನ ಹೇಳ್ತೀನಿ ಅಂತಂದ್ರ ನನ್ನ ಸಾಮಾನ್ಯವಾದ ಮಹಿಮಾ ವಿಶೇಷ ಮಹಿಮಾ ಅಂತ ಎರಡೂ ಹೇಳ್ತೀನಿ. ಅಲ್ರಿ, ಸಾಮಾನ್ಯ ಮಹಿಮಾ ವಿಶೇಷ ಮಹಿಮಾ ಅಂತ ಹೇಳಿ ದೇವ್ರಿಗೆ ಬ್ಯಾರೆ ಅವೇನು ಅಂತಂದ್ರೆ, ದೇವರಲ್ಲಿ ಎಲ್ಲಾ ಒಂದೇ ಅವ, ಅಧಿಕಾರಿಗಳು ಭಿನ್ನರಿದ್ದರಿಂದ ಸಾಮಾನ್ಯ ಮಹಿಮಾ ವಿಶೇಷ ಮಹಿಮಾ ಅಂತ ಹೇಳಿಕತಿ ಒಟ್ಟ. ಅದಕ್ಕ ಒಂದ ಅನ್ನ ಮಾಡಿರ್ತಾರ, ಬೇರೆ ಏನ್ ಮಾಡಂಗಿಲ್ಲ. ಕೂಸಿಗೂ ಅದನ್ನ ಉಣಿಸ್ತಾರ, ಕೂಸಿನ ಅಪ್ಪಗೂ ಅದ ಊಟಕ್ಕೆ ಹಾಕ್ತಾರ. ಆದ್ರ ಕೂಸಿಗೆ ಉಣಿಸೋ ಕಾಲಕ್ಕೆ ಕಿವುಚಿ ಉಣಿಸ್ತಿರ್ತಾರ. ಹೆಂಗೋ ಹಂಗ ಅಧಮಾಧಿಕಾರಿಗಳಾದ ನಮಗ ತಿಳಿಸುವಂತಹದ್ದೊಂದು, ಉತ್ತಮಾಧಿಕಾರಿಗಳಾದ ಅರ್ಜುನ್ ಅಂತವ್ ತಿಳಿಸೋದು ಮತ್ತೊಂದು. ಏನಪ್ಪಾ ಏನ್ ಹೇಳ್ತಿ ಅಂದ್ರೆ, ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಹೇ ಧನಂಜಯ್, ಏ ಅರ್ಜುನನೇ, ಮತ್ತಃ ಪರತರಂ ಅನ್ಯತ ಕಿಂಚಿದ್ ನಾಸ್ತಿ, ನನಗಿಂತಲೂ ಉತ್ತಮವಾದ ಒಂದು ವಸ್ತು ಇಲ್ಲ ಜಗತ್ನಲ್ಲಿ. ದೇವರೇ ಹೇಳನ, ನನಗಿಂತ ಒಂದೂ ಉತ್ತಮವಾದ ವಸ್ತು ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನು ಈ ಜಗತ್ತಿನಲ್ಲಿ ಹೆಂಗಿದ್ದೀನಿ ಅಂದ್ರೆ, ದಾರದಿಂದ ಪೋಣಿಸಲ್ಪಟ್ಟ ಮಣಿಗಳು ಹೆಂಗಿವೆಯೋ ಹಂಗಿದ್ದೀನಿ. ಅಂದ್ರೆ ಮಣಿ ಕಾಣಿಸ್ತಾವ, ದಾರ ಕಾಣಿಸಂಗಿಲ್ಲ. ಭಾರಿ ವಿಚಿತ್ರ ನೋಡ್ರಿ. ಆ ದಾರ ಕಟ್ ಆದಾಗ ಮಣಿಗಳ ಪರಿಸ್ಥಿತಿ ಗೊತ್ತಾಗ್ತದೆ. ಓಹೋ, ಇಷ್ಟೊತ್ತು ದಾರದಾಗಿದ್ದು ಅಂತ ಅರ್ಥ ಆಗ್ತದೆ. ಹಂಗ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಮಿದಮುತ್ತಮಂ. ನೋಡಪ್ಪ ಏನ್ ಹೇಳ್ತೀನಿ ಕೇಳಿಲ್ಲಿ ಅಂತ ಮತ್ ಮುಂದೆ ಭಗವದ್ಗೀತಾ ವಾಕ್ಯ. ರಾಜವಿದ್ಯಾ ಅಂದ್ರೆ ರಾಜರ ವಿದ್ಯಾ ಅಂತ ಅರ್ಥ ಅಲ್ರಿ. ಮತ್ತ ರಾಜಗುಹ್ಯಂ ಅಂದ್ರೆ ರಾಜರ ಗುಹ್ಯ ಅಂತ ಅರ್ಥ ಅಲ್ಲ. ಹಿಂದ ಮುಂದೆ ಮಾಡ್ಬೇಕು ಶಬ್ದನ. ರಾಜವಿದ್ಯಾ ಅಂದ್ರೆ ವಿದ್ಯಾ ರಾಜ, ಗುಹ್ಯ ರಾಜ ಅಂದ್ರೆ ರಾಜಗುಹ್ಯ ಅಂದ್ರೆ ಗುಹ್ಯ ರಾಜ ಅಂತ ಅರ್ಥ. ಗೋಪನೀಯವಾದದ್ರಲ್ಲಿ ಶ್ರೇಷ್ಠವಾದದ್ದು ಯಾವುದು, ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು, ಅದನ್ನು ಹೇಳ್ತೀನಿ ಕೇಳು. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಏನಾಗ್ತದ, ಈ ಧರ್ಮ ಇದು ಮತ್ತ ಪ್ರತ್ಯಕ್ಷಾವಗಮ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿದೆ. ಧರ್ಮ್ಯ ಪ್ರಪಂಚ ಧಾರಕವಾಗಿದೆ. ಸುಸುಖಂ ಅತ್ಯಂತ ಸುಖಮಯವಾದದ್ದು. ಕರ್ತುಮವ್ಯಯಂ, ಈ ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಬಹಳ ಸುಲಭ, ಏನ್ ಕಷ್ಟನೇ ಇಲ್ಲ. ಅದಕ್ಕ ಅಶ್ರದ್ಧಧಾನ ಪುರುಷ ಧರ್ಮಸ್ಯ ಅಸ್ಯ ಪರಂತಪ. ಬಹಳ ಕಷ್ಟದ್ರಿ. ದೇವರಂತಾನ, ನಾನಿಷ್ಟು ಬಡ್ಕೊಂಡ್ರು ಜನ ಈ ಧರ್ಮದ ಮೇಲೆ ವಿಶ್ವಾಸ ಮಾಡೋದಿಲ್ಲಲ್ಲ, ಏನ್ ಮಾಡ್ಲಿ ಅಂತ. ತಲಿ ಹೊಡ್ಕೊಂಡು ಇಟ್ಕೊಂಡು ಪುರುಷಾಹ ಅಸ್ಯ ಧರ್ಮಸ್ಯ ಅಶ್ರದ್ಧಧಾನಾಹ, ಈ ಧರ್ಮದಲ್ಲಿ ಅಶ್ರದ್ಧೆಯನ್ನ ಇಟ್ಟುಕೊಂಡಿದ್ದಾರ. ಇರ್ಲಿ ಬಿಡಪ್ಪ ಕೃಷ್ಣ, ಮನಸ್ಸಿಗೆ ಹಚ್ಕೊಳಿಕ್ ಹೋಗ್ಬೇಡ. ಮತ್ತೆ ಈ ಫ್ರೆಂಡ್ ಅಂತ ಹೇಳ್ಕೊಳ್ಳಿ ಸಮಾಧಾನ ಮಾಡ್ಲಿಕ್ಕೆ ಹೊಂಟ, ಕಣ್ಣೀರ್ ಒರೆಸ್ಲಿಕ್ಕೆ ಹೊಂಟ ಅಂತ ತಿಳ್ಕೊಂಡು ಹೇಳಿ, ಅದಕ್ಕ ಕೃಷ್ಣ ಅಂತಾನ, ನನ್ ಕಣ್ಣೀರ್ ಒರೆಸ್ಬೇಡ. ಯಾವ ಅವಿಶ್ವಾಸ ಮಾಡಿ ಅವಕ್ಕೊಂದ್ ಮಾತು ಹೇಳು. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ನನ್ನ ಕಡೆಗೆ ಬರದೇನೆ ತಿರುಗಿ ತಿರುಗಿ ಇದೇ ಸಂಸಾರದಾಗ ಹುಟ್ಟಿ ಒಂದ್ ದಿವಸ ಅಂಧನ್ ತಮಸ್ಸಿಗೆ ಹೋಗಿ ಬೀಳ್ತಾವವು. ನೋಡ್ರಿ, ಭಗವಂತನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದು, ಅದರ ಲಾಭ ಏನು ತಿಳ್ಕೊಳ್ಳೋದೇ ಅದರ್ಥ ಏನು ಅಂತ ಹೇಳ್ತದ. ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ. ನಾನು ಈ ಜಗತ್ತಿನ ತುಂಬ ವ್ಯಾಪಿಸಿ ಇದ್ದೇನಪ್ಪ ಅರ್ಜುನ. ಹೌದ, ಮತ್ತು ಕಣ್ಣಿ ಕಾಣಿಸಂಗಿಲ್ಲ ಮಹಾರಾಯ. ಅವ್ಯಕ್ತ ಮೂರ್ತಿನ, ಅದೃಶ್ಯನಾಗಿ ವ್ಯಾಪಿಸಿಕೊಂಡಿದ್ದೇನೆ. ಗಾಳಿಯಂತೆ ಆಕಾಶದಂತೆ ಅದೃಶ್ಯನಾಗಿ ವ್ಯಾಪಿಸಿಕೊಂಡಿದ್ದೇನೆ. ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ. ಎಲ್ಲ ಜೀವರು ನನ್ನ ಆಶ್ರಯದಲ್ಲಿದ್ದಾರೆ, ನಾನು ಮಾತ್ರ ಯಾರ ಆಶ್ರಯದಲ್ಲೂ ಇಲ್ಲ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೇಶ್ವರಂ. ನನ್ನ ಸಾಮರ್ಥ್ಯವನ್ನು ನೋಡು. ನನ್ನಲ್ಲಿ ಇದ್ರೂ ನನ್ನ ಇರುವಿಕೆಯನ್ನ ಅರಿಯದೇ ಇರುವಂತಹ ಮೂಢರಿವರು. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಈ ಈ ಈ ಜನ ಇದ್ದಾರಲ್ಲ, ಮಾನುಷೀಂ ತನುಮಾಶ್ರಿತಂ ಮಾಂ ಜ್ಞಾತ್ವಾ, ನಾನು ಮನುಷ್ಯ ದೇಹವನ್ನು ಧರಿಸಿಕೊಂಡಿದ್ದೇನೆ ಅಂತ ತಿಳಿದುಕೊಂಡು, ಮಾಂ ಅವಜಾನಂತಿ, ನನಗೆ ಅಪಮಾನ ಮಾಡ್ತಾರೆ. ಏ ಕೃಷ್ಣ, ಅಯ್ಯ ದೇವಕಿ ಮಗ ಹೇಳವೇನ್ರ, ಕೃಷ್ಣ ಅವು ಲಗ್ನದ ಹುಚ್ಚಿತ್ತಿ ಲಗ್ನ ಹುಯ್ಯದ್ ಮಾಡ್ಕೊಂಡು ತಗೋ ಅಂತ ಹೇಳಿ ಹಿಂಗ ಅನ್ಕೋತ ಹೋಗ್ತಾರ ಹೊರತಾಗಿ ಯಾರೂ ಸಹಿತೇಕ ನನ್ನ ಸಾಮರ್ಥ್ಯವನ್ನು ತಿಳ್ಕೊಂಡಿಲ್ಲ. ಪರಂಭಾವಮಜಾನಂತಹ, ನನ್ನ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳದೆ ಇದ್ದು ಎಂಥದ್ದು ಮಮಭೂತ ಮಹೇಶ್ವರಂ, ನಾನು ಇಡೀ ಜಗತ್ತಿಗೆ ಒಡೆಯನಾಗಿದ್ದೇನೆ ಎಂಬ ನನ್ನ ಪರಮ ಮಹಿಮೆಯನ್ನು ತಿಳಿಯದೇ ಹೋಗಿದ್ದಾರೆ. ಸರಿ, ಏನೀಗ
ಮೋಘಾಶಾಮೋಘ ಕರ್ಮಾಣ ಮೋಘಜ್ಞಾನ ವಿಶೇಷಸಃ. ಏನಪ್ಪಾ ಅಂತ ಕೇಳಿದ್ರೆ ಅವರು ಮಾಡುವಂತಹ ಎಲ್ಲ ಕರ್ಮಾನುಷ್ಠಾನಗಳು ಅವರ ಆಶೆಗಳು ವ್ಯರ್ಥ ಆಗ್ತದ. ಮೋಘ ವ್ಯರ್ಥ, ಆಶಾ ಅಂದ್ರೆ ಅಪೇಕ್ಷಾ, ಮೋಘಾಶ ಅವರೇನು ಅಪೇಕ್ಷೆ ಪಟ್ಟಾರ ಎಲ್ಲ ವ್ಯರ್ಥ. ಮತ್ತೇನು ಮೋಘ ಕರ್ಮಾಣ ಅವ್ರು ಮಾಡಿದ ಕರ್ಮಗಳೆಲ್ಲವೂ ವ್ಯರ್ಥವಾಗ್ತದ. ಮೋಘ ಜ್ಞಾನ ವಿಶೇಷಸಃ ಅವರಿಗೆ ಏನಪ್ಪಾ ಅಂತಂದ್ರ ಭಗವಂತನ ಜ್ಞಾನವೇ ಆಗುವುದಿಲ್ಲ. ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ರಾಕ್ಷಸೀ ಭಾವವನ್ನು ಹೊಂದುತ್ತಾರ. ಅವರು ನನ್ನಲ್ಲಿ ದ್ವೇಷವನ್ನು ಹೊಂದುತ್ತಾರ. ಅದಕ್ಕ ಅವರಿಗೆ ಅದೇ ಸ್ಥಿತಿ ಆಗ್ತದ. ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಕೆಲವರು ನನ್ನನ್ನು ಅನನ್ಯವಾದ ಮನಸ್ಸಿನಿಂದ ಆರಾಧನೆ ಮಾಡ್ತಾರ. ಯೋ ಮಾಮಜಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನು ಅಜ ಉತ್ಪತ್ತಿರಹಿತ ಅನಾದಿ ಅನಾದಿಯಿಂದ ಇದ್ದವನು ಲೋಕಮಹೇಶ್ವರ ಈ ಲೋಕಕ್ಕೆಲ್ಲ ಶ್ರೇಷ್ಠ ಒಡೆಯನಾಗಿದ್ದೇನೆ ಅಂತ ಅಸಮ್ಮೂಢ ಯಾವ ಭ್ರಾಂತಿಯೂ ಇಲ್ಲದೆ ತಿಳ್ಕೋತಾನೋ ಸಹ ಅವನು ಮರ್ತೇಶು ಈ ಮನುಷ್ಯರಲ್ಲಿ ಸರ್ವ ಪಾಪೈಹಿ ಪ್ರಮುಚ್ಯತೆ ಎಲ್ಲಾ ಪಾಪಗಳಿಂದಲೂ ಮೋಚನೆ ಒಳಗಾಗುತ್ತಾನೆ. ಇಷ್ಟು ಪುರಾಣ ವಾಕ್ಯ ಕೊಡ್ತಾರೆ ಆಚಾರ್ಯ, ಇಷ್ಟು ಭಗವದ್ಗೀತಾ ವಾಕ್ಯ. ಏನ್ ತಿಳಿಸಿಕೊಟ್ರಿ ಇಷ್ಟೆಲ್ಲಾ ವಾಕ್ಯಗಳನ್ನು ಹೇಳಿ ಅಂತಂದ್ರೆ ಸರಿ ಮತ್ ಮುಂದೆ ಹೇಳಿದ್ದಾರೆ ಪರಂಭೂಯ ಪ್ರವಕ್ಷಾಮಿ ಇತ್ಯಾದಿಗಳ ಒಂದೆಲ್ಲ ಮತ್ ನಾಳೆ ನೋಡಂತ. ಅಂತೂ ನಾವು ಇವತ್ತು ಓದಿದ ಭಾಗದಲ್ಲಿ ಬಂದಿರುವಂತಹ ಅಂಶ ಏನು ಅಂತ ಕೇಳಿದ್ರೆ ಆಚಾರ್ಯರು ಪರಭಾಷ್ಯಕಾರರ ವ್ಯಾಖ್ಯಾನದ ವಿಮರ್ಶೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ವೇದದಲ್ಲಿದ್ದ ಯಾವ ಒಂದು ವಾಕ್ಯವೂ ಕೂಡ ಜೀವಬ್ರಹ್ಮರ ಐಕ್ಯವನ್ನ ಹೇಳುವುದಿಲ್ಲ. ಅಲ್ಲೇ ಛಾಂದೋಗ್ಯದಲ್ಲಿ ಬಂದಿರುವಂತಹ ದೃಷ್ಟಾಂತಗಳಾಗಿರಬಹುದು, ಅದರಲ್ಲಿ ಎಲ್ಲವೂ ಭೇದವನ್ನು ಹೇಳುತ್ತದೆ. ಅಭೇದವನ್ನು ಹೇಳಲಿಕ್ಕೆ ಯಾವ ದೃಷ್ಟಾಂತವೂ ಇಲ್ಲ. ಒಂದು ವೇಳೆ ಆ ವಾಕ್ಯಗಳು ನಿಮಗೆ ಸಮಾಧಾನ ಆಗದೆ ಹೋದರೆ, ಇಲ್ಲ ನಾವು ಅಭೇದವನ್ನೇ ಹೇಳ್ತೀವಿ ಅಂದ್ರೆ ಸಮಗ್ರ ಶಾಸ್ತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ನೀವು ಮಾಡಬೇಕಾಗ್ತದೆ. ಹೌದಾ? ಸಮಗ್ರ ಶಾಸ್ತ್ರದ ಅರ್ಥ ಏನು ಅಂತ ಕೇಳಿದಾಗ ಭಗವದ್ಗೀತೆ ಎಲ್ಲ ವಾಕ್ಯಗಳನ್ನು ಉದಾಹರಣೆ ಮಾಡಿ ಜೀವಬ್ರಹ್ಮರ ಭೇದವೇ ಭಗವಂತನಿಗೆ ಇಚ್ಛಿತವಾದದ್ದು ಎಂದು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.